सहनं भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे सूत्रद्वयात्मकेऽस्मिन् द्वितीये तदभावाधिकरणे तस्मिन् अधिकरणे उपनिबद्धं द्वितीयं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अष्टमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टमं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्रीमच्छंकर भगवत् पूज्यपादानां प्रशस्ति श्लोकमेकं द्विवारं पठामः। ओम शंका प्राप पुरात्तैः पुण्यैः नूनं यदीयतनुसाम्यं शंका दुर्द्रुमपरशुं तमहं प्रणमामि शंकराचार्यम्। ओम शंका प्राप पुरात्तैः पुण्यैः नूनं यदीयतनुसाम्यं शंका दुर्द्रुमपरशुं तमहं प्रणमामि शंकराचार्यम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे द्वितीयं तदभावाधिकरणम्। ओम तदभावो नाडीषु तच्छ्रुतेरात्मनि च ओम अतः प्रबोधो अस्मात्। इमे द्वे सूत्रे तस्मिन् अधिकरणे उपनिबद्धे। इदानीं द्वितीयं सूत्रं द्विवारं पठित्वा भाष्यभागं विचारयामः। ओम अतः प्रबोधो अस्मात् ओम अतः प्रबोधो अस्मात्। ಹಿಂದಿನ ಸೂತ್ರದಲ್ಲಿ ಈ ಸುಷುಪ್ತಿ ಸ್ಥಾನ ಅಂತಕ್ಕಂಥದ್ದು ಬ್ರಹ್ಮ ಒಂದೇ, ಅದರಲ್ಲಿ ಯಾವ ವಿಕಲ್ಪವೂ ಇಲ್ಲ ಅಂತ ಹೇಳಿ ಈ ನಾಡಿ ಪುರಿತತ್ವ ಮುಂತಾದವೆಲ್ಲವೂ ಕೂಡ ಅದಕ್ಕೆ ದ್ವಾರಗಳಾಗಿವೆ, ಸಾಧನಗಳಾಗಿವೆ ಅಷ್ಟೇ ಹೊರತು ಇದು ಬ್ರಹ್ಮ ಒಂದೇ,
ಸುಷುಪ್ತಿ ಸ್ಥಾನ ಅಂತ ಹೇಳಿ ಈ ಒಂದು ಸುಪ್ತ ಸ್ಥಾನವನ್ನ ಹೇಳಿದ್ರು. ಮತ್ತೆ ಹೇಳಿ ಏನ್ ಮಾಡಿದ್ರು, ಮೊಟ್ಟ ಮೊದಲು ಯಾವ ಸಮುಚ್ಚಯಾರ್ಥವನ್ನ ಒಪ್ಪಿದ್ದರೋ, ಅಂದ್ರೇನು, ಈ ನಾಡಿ ಪುರಿತತ್ತು ಮತ್ತೆ ಆಹಾರ್ದಾಕಾಶ ಪ್ರಾಣ ಮುಂತಾದವುಗಳು ಎಲ್ಲವೂ ಕೂಡ ಏನಾಗಿದೆ, ಬೇರೆ 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 ಸುಪ್ತ ಸ್ಥಾನಗಳು. ಈ ಒಂದು ಜೀವ ಅಂತಕ್ಕಂಥನು ಅದರಲ್ಲಿ ಆ ಒಂದು ಅವಸ್ಥೆಯಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಕಾಲ ಇದ್ದು ಅನುಭವಿಸ್ತಾನೆ ಏನೋ ಅಂತ ಹೇಳಿದ್ರು. ಅಲ್ಲ, ಇದು ಸಮುಚ್ಚಯಾರ್ಥ ತೆಗೆದುಕೊಳ್ಳಬೇಕು ಅಂದ್ಬಿಟ್ಟು ಅರಮನೆ ಮಂಚ ಉದಾಹರಣೆ ಕೊಟ್ಟಿದ್ರು. ಕೊಟ್ಬಿಟ್ಟು ಸಿದ್ಧ ಮಾಡಿ ನಂತರ ಹೇಳಿದ್ರು, ನೋಡಿ ಹಾಗೆ ಅಲ್ಲಿ ಹೇಳಿದ್ದು ನಮ್ಮ ಈ ಒಂದು ಪರಮಾರ್ಥ ದೃಷ್ಟಿಯಿಂದ ಅಲ್ಲ. ಮತ್ತೇನು, ನೀವು ವಿಕಲ್ಪವಾಗಿ ಹೇಳಿದ್ರಿ, ಅದಲ್ಲ ಅನ್ನುವುದನ್ನ ಅಪವಾದ ಮಾಡುವುದಕ್ಕೋಸ್ಕರ ನಾವು ಇಲ್ಲ ಇಲ್ಲ ಇದನ್ನ ಸಮುಚ್ಚಯಾರ್ಥದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ ಅಷ್ಟೇ. ಅಂದ್ರೇನು, ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತಾಗಿತ್ತದು. ಅದೇನು ಪರಮಾರ್ಥ ತತ್ವ. ಮತ್ತು ಪರಮಾರ್ಥ ತತ್ವ ಏನು ಅಂದ್ರೆ, ಈ ಒಂದು ಈ ಬ್ರಹ್ಮ ಅಂತ ಏನಿದೆ, ಸುಪ್ತಿ ಸ್ಥಾನ ಅಂತ ಏನಿದೆ, ಅವನ್ನ ಈ ಒಂದು ಸುಪ್ತಿ ಸ್ಥಾನಗಳು ನಾಡಿಗಳು ಮುಂತಾದವುಗಳು ಆಧಾರವಾಗಿವೆ ಅದಕ್ಕೆ ಅಂತ ಹೇಳಿದ ಮೇಲೆ, ಬ್ರಹ್ಮವು ಅಧೇಯ ಅಂತ ಹೇಳಿದ ಮೇಲೆ, ಓಹೋ ಆಧಾರ ಅಧೇಯ ಬಂತಲ್ಲ ಅಂತ ನೀವು ಕೇಳಿದ್ದೇ ಆದರೆ ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ. ಏನಂತ, ಆಧಾರಾಧೇಯ ಭಾವದಿಂದ ಹೇಳಿಲ್ಲ. ಮತ್ತೆ ಏನಾಗಿದೆ, ಯಾವ ದೃಷ್ಟಿಯಿಂದ ಹೇಳಿದ್ದೆವು, ತಾದಾತ್ಮ್ಯ ದೃಷ್ಟಿಯಿಂದ. ಏನು, ಯಾವ ಪುರಿತತ್ತು ನಾಡಿ ಅವು ಇವು ಎಲ್ಲವೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ, ಬ್ರಹ್ಮವೇ. ಆ ಬ್ರಹ್ಮವನ್ನ ಆಯಾ ಉಪಾಧಿಯ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತೆ, ಆಯಾ ಒಂದು ಹೆಸರಿನಿಂದ ನಾಮರೂಪಗಳಿಂದ ಕರೆಯಲ್ಪಡುತ್ತದೆ ಅಷ್ಟೇ. ಅಷ್ಟೇ ಹೊರತು ಇನ್ನು ಅದಕ್ಕೆ ಯಾವ ಸ್ವತಂತ್ರವಾದ ಒಂದು ನಾಮ ರೂಪ ಆಗಲಿ ಅಸ್ತಿತ್ವವಾಗಲಿ ಯಾವುದೂ ಇಲ್ಲ. ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ನಾಡಿ ಅಂತ ಒಂದು ಇಲ್ಲವೇ ಇಲ್ಲ. ನಾಡಿ ಅಂತಂದ್ರೆ ಯಾವಾಗ, ಏನು ಈ ಒಂದು ಈ ಪ್ರವಾಹ ನಾಡಿಯಲ್ಲಿ ಹರಿಯುತ್ತ ರಸಗಳು ಆ ಒಂದು ಹರಿದು ಈ ಅವಸ್ಥೆಯ ಕಾರಣವಾಗುತ್ತೆ, ಮತ್ತೆ ಶರೀರದ ಸ್ಥಿತಿಯ ಕಾರಣವಾಗುತ್ತೆ ಅನ್ನುವ ದೃಷ್ಟಿಯಿಂದ ಅದನ್ನು ಹೇಳಿದ್ದೇವೆ ಅಷ್ಟೇ ಹೊರತು ನಿಜವಾಗಿ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಅದು ಕೂಡ ಬ್ರಹ್ಮವೇ. ಮತ್ತೆ ಏನು, ಉಪಾಧಿಯ ದೃಷ್ಟಿಯಿಂದ ನೋಡಿದಾಗ ಅದನ್ನ ನಾಡಿ ಅಂತ ಕುರಿತತ್ತು ಅಂತ ಹೇಳ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನೋಡಿ, ಒಂದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಒಂದು ಉದಾಹರಣೆ ಏನು, ನೀರಿದೆ. ನೀರಿಗೆ ಏನಾದರೂ ಅದಕ್ಕೆ ಆಕಾರ ಅಂತಕ್ಕಂಥದ್ದು ಇದೆಯಾ? ನಾಮ ಅಂತಕ್ಕಂಥದ್ದು ನೀರು ಅಂತ ಇದೆ ಬಿಡಿ, ಅದು ಬಿಡಿ. ಆಕಾರ ಅಂತಕ್ಕಂಥದ್ದು ಇದೆಯಾ ನೀರಿಗೆ? ಇಲ್ಲ. ಆದರೂ ಕೂಡ ಏನಾಗಿದೆ, ಒಂದು ಗಾಜಿನ ಲೋಟ ಇದೆ, ಅದು ಯಾವುದೋ ಒಂದು ಗುಂಡನೆ ಆಕಾರದಲ್ಲಿದೆ. ಅದರೊಳಗೆ ನೀರು ಹಾಕಿದಾಗ ಏನಾಗುತ್ತೆ, ನೀರು ಓಹೋ ನೋಡ್ರಿ ನೀರು ಗುಂಡಿಗಿದೆ ಅಂತ ಗೊತ್ತಾಗುತ್ತೆ. ಹೌದು ತಾನೆ? ಗಾಜಿನ ಲೋಟದ ಒಳಗಡೆ ಗುಂಡಿಗೆರೆ ಗಾಜಿನ ಲೋಟದ ಒಳಗಡೆ ನೀರು ಹಾಕಿದಾಗ ನೀರು ಕೂಡ ಓ ಗುಂಡಿಗಿದೆ, ನೀರಿನ ಆಕಾರ ಗುಂಡು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಯಾಕೆ? ನೀರಿಗೆ ಆಕಾರವೇ ಇಲ್ಲ. ನೀರಿಗೆ ಗುಂಡು ಅಂತಕ್ಕಂಥ ಗುಂಡಾಗಿರ್ತಕ್ಕಂಥ ಆಕಾರ ಬಂದಿದ್ದು ಈ ಉಪಾಧಿಯ ದೃಷ್ಟಿಯಿಂದ. ಅದು ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಒಂದು ವೇಳೆ ಆ ಉಪಾಧಿಯನ್ನು ತೆಗೆದು ಬಿಟ್ರೆ, ಯಾವುದು ಆ ಗುಂಡಿಗಿರ್ತಕ್ಕಂಥ ಒಂದು ಟಂಬ್ಲರ್ ಅಂತಲೋ ಗಾಜಿನ ಒಂದು ಗ್ಲಾಸ್ ಅಂತ ಹೇಳಿ ಹೇಳ್ತೀವಲ್ಲ, ಅದನ್ನು ತೆಗೆದು ಬಿಟ್ರೆ ಏನಾಗುತ್ತೆ, ನೀರಿಗೆ ಆಕಾರ ಇಲ್ಲ. ಮತ್ತೆ ಅದೇ ನೀರನ್ನ ಇನ್ನೊಂದು ಚೌಕವಾದ ಪದಾರ್ಥ ಗಾಜಿನ ಒಂದು ಪಾತ್ರ ಹಾಕಿದಾಗ ನೀರು ಚೌಕವಾಗಿ ಕಾಣುತ್ತೆ. ಅಷ್ಟೇ ಹೊರತು ಉಪಾಧಿಯ ದೃಷ್ಟಿ ಯಾಕೆ? ಉಪಾಧಿಯ ದೃಷ್ಟಿ ಯಾಕೆ ಅಂತ ಹೇಳಿದ್ರೆ, ಉಪಾಧಿ ಹೋದ್ರೆ ಅದು ಹೋಯ್ತು ಅಂತಷ್ಟೇ. ಹಾಗೆ ಇಲ್ಲೂ ಕೂಡ ಉಪಾಧಿ ಇರ್ತಕ್ಕಂಥದ್ದು ಹೋದ್ರೆ
ನಾಡಿಯೂ ಇಲ್ಲ ಪುರಿತತ್ವ ಇಲ್ಲ ಯಾವುದೂ ಇಲ್ಲ, ಜೀವನೇ ಇಲ್ಲ ಅಂದಮೇಲೆ ಇನ್ನು ನಾಡಿ ಪುರಿತತ್ವ ಯಾಕೆ, ಅದು ಯಾವ ಲೆಕ್ಕ? ಉಪಾಧಿಯಿಂದ ನೋಡಿದಾಗ ಮಾತ್ರ ಜೀವತ್ವವೇ ಅಷ್ಟೇ ಹೊರತು ನಿಜವಾಗಿ ಉಪಾಧಿನ ತೆಗೆದು ನೋಡಿದಾಗ ಜೀವ ಅಂತಕ್ಕಂಥ ಒಂದು ಸ್ವತಂತ್ರವಾದ ತತ್ವವೇ ಇಲ್ಲ. ಹಾಗಂತ ಹೇಳಿದಾಗ ಇನ್ನು ನೋಡಿ, ಈ ಪರಮಾತ್ಮ ಅಂತ ಇದ್ದಾನಲ್ಲ, ಅವನ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ? ಅಲ್ಲ ಸ್ವಾಮಿ, ಸರ್ವತಂತ್ರ ಸ್ವತಂತ್ರ ಅಂದಕ್ಕೇನು? ಇನ್ನೊಬ್ಬ ಪರತಂತ್ರ ಇರಬೇಕು. ಇದ್ದಾಗ ಓ ಇಲ್ಲ ಇಲ್ಲ ರೀ, ಇವನು ಪರತಂತ್ರ ಅಲ್ಲ, ಇವನು ಸ್ವತಂತ್ರ ಅಂತ ಹೇಳ್ತಾರೆ. ಪರತಂತ್ರ ಅಂತ ಹೇಳ್ತಕ್ಕಂಥ ಯಾವ ಒಂದು ಜೊತೆಗೆ ವಸ್ತುವೇ ಇಲ್ಲ ಅಂತ ಆಗಿಬಿಟ್ಟಾಗ ನಾವು ಯಾವುದನ್ನ ಸ್ವತಂತ್ರ ಅಂತ ಹೇಳಬೇಕು ಅಲ್ವೇ? ಸ್ವತಂತ್ರ ಅಂತ ಹೇಳೋದು ಯಾವಾಗ? ಇನ್ನೊಂದು ವಸ್ತು ಇದ್ದಾಗ. ಅದು ಈ ದ್ವೈತಶಾಸ್ತ್ರದಲ್ಲಿ ಹೊಂದುತ್ತೆ. ಯಾಕೆ? ಅವರು ಜೀವ ಅಂತಕ್ಕಂಥ ಅವನು ತತ್ವ ಪರಮಾರ್ಥವಾಗಿ ಇದೆ, ಭೇದ ಎಂಬತಕ್ಕಂಥದ್ದು ಪರಮಾರ್ಥ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ? ಜೀವ ಪರತಂತ್ರ ಅಂತ ಹೇಳಿದಾಗ ಓಹ್ ಯಾರಪ್ಪ ಇವಳು ಪರಮೇಶ್ವರ ಸ್ವತಂತ್ರೋ ಸ್ವತಂತ್ರೋ ಭಗವಾನ್ ವಿಷ್ಣು, ಸರಿ ಹೋಗುತ್ತೆ, ಅಲ್ಲಿ ಸರಿ ಹೋಗುತ್ತೆ. ಆದರೆ ಈ ಅದ್ವೈತದ ದೃಷ್ಟಿಯಿಂದ ನೋಡಿದಾಗ ಎಲ್ಲೆಷ್ಟು ಸರಿ ಹೋಗೋದಿಲ್ಲ. ಮತ್ತೆ ಹೇಳ್ತಾ ಇದ್ದೀರಲ್ಲ ಅಂತಂದ್ರೆ, ಒಂದು ಉಪಾಯ ದೃಷ್ಟಿಯಿಂದ ಪರಮಾರ್ಥ ತತ್ವವನ್ನ ತಿಳಿಸಿಕೊಡೋದಕ್ಕೆ ಹೇಳ್ತಾ ಇದ್ದೇವೆ. ಮತ್ತೆ ಇನ್ನೊಂದು, ಎಲ್ಲವೂ ಕೂಡ ಉಪಾಧಿಯ ದೃಷ್ಟಿಯಿಂದ ನೋಡಿದಾಗ ನಿಜವೇ ಅದು. ನೀರಿಗೆ ಆ ಗುಡ್ಡನೆ ಆಕಾರ, ಚಚ್ಚೌಕವಾದ ಆಕಾರ ಇದೆ ಅಂತ ಕೇಳ್ತಕ್ಕಂಥದ್ದು ಆಯಾ ಉಪಾಧಿಯಲ್ಲಿದ್ದಾಗ ನಿಜವೇ ಅದು, ಹೋದಾಗ ಇಲ್ಲ. ಆ ರೀತಿ ಅದ್ವೈತಾರ್ಥ. ಇದು ನೋಡಿ, ಅನುಭವಕ್ಕೆ ಬರಬೇಕು, ನಮ್ಮ ಅನುಭವದಲ್ಲಿ ನಿಲ್ಲಬೇಕಾದ್ರೆ ಹೇಳೋದು ಬಹಳ ಸುಲಭ. ಏನು ಇಷ್ಟ ಅದ್ವೈತ ಇದೆ ಬಹಳ ಸುಲಭ. ಆದರೆ ಈ ಒಂದು ಅನುಭವದಲ್ಲಿ ನಿಲ್ಲಬೇಕಾದರೆ, ನೆಲೆನಿಲ್ಲಬೇಕಾದರೆ ಅದಕ್ಕೆ ಬೇಕು ಸಾಧನ ಬೇಕು ಅಂತ. ಅದಕ್ಕೆ ಹೇಳ್ತಕ್ಕಂಥ ಸಾಧನ ಅಷ್ಟೇ ಹೊರತು ಆ ಒಂದು ಸಾಧನೆ ಆಯಿತು ತಿರುಗಾದ್ರೆ ಫಲ ಕೊಡೋದಕ್ಕೆ ಯಾವ ಒಂದು ಬೇರೆಯ ಒಂದು ತತ್ವ ಆಗಲಿ ಯಾವುದೂ ಬೇಕಿಲ್ಲ. ಉತ್ಪನ್ನ ಹಿ ವಿದ್ಯಾ ಫಲಸಿದ್ಧಿಂ ಪ್ರತಿ ನ ಕಿಂಚಿದನ್ಯದಪೇಕ್ಷತೆ. ಉತ್ಪತ್ತಿಂ ಪ್ರತಿತು ಅಪೇಕ್ಷತೆ. ಎಂಥ ಮಾತು ಆಚಾರ್ಯ ಹೇಳಿರ್ತಕ್ಕಂಥದ್ದು ಮುಂದೆ ಬರುತ್ತೆ. ಎಲ್ಲಿ? ಸರ್ವಾಪೇಕ್ಷಾಚ ಯಜ್ಞಾದಿ ಶ್ರುತೇರಶ್ವವತ್ ಅಂತ ಕದ ಸೂಕ್ತ ಅಲ್ಲಿ ಬರುತ್ತೆ ಇದು. ಉತ್ಪನ್ನ ಹಿ ವಿದ್ಯಾ ಅಂದ್ರೆ ಯಾವಾಗ ಈ ಉಪಾಧಿಯ ದೃಷ್ಟಿಯೇ ಹೋಗ್ಬಿಟ್ಟು, ಉಪಾಧಿಯ ದೃಷ್ಟಿನೂ ಒಂದೇ, ಅವಿದ್ಯಾ ದೃಷ್ಟಿನೂ ಒಂದೇ. ಉಪಾಧಿಯ ದೃಷ್ಟಿಯೇ ಹೋಗಿ ಅವಿದ್ಯಾ ದೃಷ್ಟಿ ಹೋಗಿಬಿಡ್ತು, ಉತ್ಪನ್ನವಾಯಿತು, ವಿದ್ಯೆ ಉತ್ಪನ್ನವಾಯಿತು. ಅದು ಫಲಸಿದ್ಧಿಂ ಪ್ರತಿ. ಅದು ಈ ವಿದ್ಯೆಯು ತನ್ನ ಫಲವಾಗಿರತಕ್ಕಂಥ ಮೋಕ್ಷವನ್ನ, ಕೈವಲ್ಯವನ್ನ ಕೊಡುವುದಕ್ಕೆ ನ ಕಿಂಚಿದನ್ಯದ ಅಪೇಕ್ಷತೆ, ಕಿಂಚಿದನ್ಯತ ನ ಅಪೇಕ್ಷತೆ. ಯಾವುದೊಂದನ್ನು ಬೇರೆ ಯಾವುದೊಂದನ್ನು ಕೂಡ ಬಯಸುವುದಿಲ್ಲ. ಅಂದ್ರೇನು? ಆ ಒಂದು ಅಜ್ಞಾನ ಹೋಯ್ತು ಅಂದ್ರೂ ಒಂದೇ, ಮೋಕ್ಷ ಸಿದ್ಧಿ ಆಯ್ತು ಅಂದ್ರೂ ಒಂದೇ ಅಷ್ಟೇ. ಅದಕ್ಕೆ ಏನು ಇಲ್ಲ. ಮತ್ತೆ ಉತ್ಪತ್ತಿಂ ಪ್ರತಿತು ಅಂದ್ರೆ ಉತ್ಪತ್ತಿಯಾಗುವುದಕ್ಕೆ ಅಪೇಕ್ಷತೆ ಬೇಕಾಗಿದೆ, ಸಾಧನ ಬೇಕಾಗಿದೆ, ಎಲ್ಲವೂ ಕೂಡ. ಆದರೆ ಉತ್ಪನ್ನವಾದ ಮೇಲೆ ಯಾವ ಸಾಧನವೂ ಬೇಕಿಲ್ಲ. ಅತ್ರ ವೇದಾಹ. ಇದನ್ನ ಈ ಪೂರ್ತಿ ಈ 2ನೇ ಪಾದದಲ್ಲಿ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ನೋಡೋಣ ಈಗ ಆ ನಾಡಿಯ ಒಂದು ಉಪಾಧಿಯ ದೃಷ್ಟಿಯಿಂದ ಹೇಳಿದ ಮಾತು ಅಂತಾಯ್ತು. ಯಾಕೆಂದ್ರೆ ಉಪಾಧಿಯ ದೃಷ್ಟಿ ಹೇಳಿದ ಅದಕ್ಕೋಸ್ಕರ ಇಷ್ಟು ಬರ್ತಿದೆ, ಇದಕ್ಕೊಂದು ಪೀಠಿಕೆ ಆಗಿದೆ. ಈಗ ಹೇಳ್ತಾರೆ ಅದರಲ್ಲಿ 2ನೇ ಸೂತ್ರ. ಓಂ ಅತಃ ಪ್ರಬೋಧೋ ಅಸ್ಮಾತ್. ಓಂ ಅತಃ ಪ್ರಬೋಧೋ ಅಸ್ಮಾತ್. ಅತಃ ಪ್ರಬೋಧ ಅಸ್ಮಾತ್.
ಇತಿ ತ್ರಿಪದಾತ್ಮಕಮಿದಂ ಸ್ತೋತ್ರಂ ಅತಃ ಪ್ರಬೋಧ ಅಸ್ಮಾ. ಏನಿದು ಅರ್ಥವಾಗಬೇಕಾ ನಾವು ಪದಗಳನ್ನು ಸೇರಿಸ್ಕೋಬೇಕು. ಒಂದೆರಡು ಪದ ಏನು ನೋಡ ಅನ್ವಯ ನೋಡುವಾಗ ಅತಃ ಅತಃ ಅಂದ್ರೆ ಆದ್ದರಿಂದ. ಇಲ್ಲಿ ಆದ್ದರಿಂದ ಅಂತ ಹೇಳಿರ್ತಕ್ಕಂಥದ್ದಕ್ಕೆ ಹಿಂದೆ ಏನೋ ಹೇಳಿರ್ತಾರೆ, ಅದಕ್ಕೆ ಪೂರಕವಾಗಿ ನೋಡಿ ಆ ತರ ಹೇಳಿದೀವಲ್ಲ, ಆದ್ದರಿಂದ ಅಂತ ಹಾಗೆ ಹೇಳಿರೋದನ್ನ ಅನುವಾದ ಮಾಡ್ಕೊಂಡು ನೋಡ್ಬೇಕು. ಇಲ್ಲಿ ಏನ್ ಅನುವಾದ ಮಾಡಬೇಕು ಅಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ಅನುವಾದ ಮಾಡಬಹುದು. ಆದ್ದರಿಂದ ಏನು, ನಾವು ಬ್ರಹ್ಮ ಒಂದೇ ಸುಷುಪ್ತಿ ಸ್ಥಾನವೆಂದು ಹೇಳಿಬಿಟ್ಟಿರುವುದರಿಂದ, ಬ್ರಹ್ಮ ಒಂದೇ ಸುಪ್ತಿ ಸ್ಥಾನ ಎಂಬುದಾಗಿ ಹೇಳಿರುವುದರಿಂದ ಏನಾಯ್ತು ಅವಾಗ, ಈ ಅಸ್ಮಾತ್, ಅಸ್ಮಾತ್ ಅಂದ್ರೇನು ಈ ಅಂತ, ಅಸ್ಮಾತ್ ಈ ಅಂತ. ಅಸ್ಮಾತ್ ಯಾವ ಏನು ಅಂದ್ರೆ ಅಸ್ಮಾತ್ ಆತ್ಮನಃ ಅಂದ್ರೆ ಈ ಆತ್ಮನಃ ಅಂತಕ್ಕಂಥದ್ದಿಲ್ಲಿ ಅಸ್ಮಾತ್ ಆತ್ಮನಃ ಅಂತಕ್ಕಂಥದ್ದು ಪಂಚಮಿ ಭಕ್ತಿ. ಈ ಆತ್ಮನಿಂದಲೇ ಏನಾಗುತ್ತೆ, ಪ್ರಬೋಧ ಏನು ಎಚ್ಚರವೂ ಆಗುತ್ತೆ. ಇದು ಹೇಗೆ ಗೊತ್ತಾಗುತ್ತೆ ನಿಮಗೆ ಎಚ್ಚರ? ಅದೇ ನಿದ್ರೆ ಹೋದ್ಮೇಲೆ ಏನೂ ಗೊತ್ತಾಗಲ್ಲ, ಅಲ್ಲಿಂದ ಬಂದದ್ದು ಯಾರಿಗೆ ಗೊತ್ತಾಗ, ಯಾರಿಗೂ ಗೊತ್ತಾಗಲ್ಲ. ಇದಕ್ಕೆ ಪ್ರಮಾಣ ಏನು ಅಂದ್ರೆ ಶ್ರುತಿ ಪ್ರಮಾಣ ಮಾತ್ರ. ಕೃತ್ಯ ಶಿಷ್ಯತೆ, ಶಿಷ್ಯತೆ ಏನು ಅನುಶಿಷ್ಯತೆ, ಉಪದಿಶ್ಯತೆ. ಶ್ರುತಿಯಿಂದ ನಮಗೆ ಉಪದೇಶಲ್ಪಟ್ಟಿದೆ. ಶ್ರುತಿ ಹೇಳ್ತಾ ಇದೆ ಅಂತ ಅರ್ಥ. ಅಂದ್ರೇನು, ಆದ್ದರಿಂದ ಈ ಆತ್ಮನಿಂದಲೇ ಎಚ್ಚರವಾಗುವುದೆಂದು ಶ್ರುತಿಯು ಉಪದೇಶಿಸುತ್ತದೆ ಅಂತ ಹೇಳ್ಬಿಟ್ರು. ಅಲ್ಲ ಸ್ವಾಮಿ, ಸುಷುಪ್ತಿ ಸ್ಥಾನ ಅಂತ ಹಿಂದೆ ಹೇಳಿದ್ರಿ, ಬ್ರಹ್ಮ ಒಂದೇ ಅಂತ. ಇಲ್ಲಿ ಈ ಎಚ್ಚರ ಎಲ್ಲ ನಾವು ಹೇಳೇ ಇಲ್ವಲ್ಲ, ಎಲ್ಲಿ ಬಂತು ಎಚ್ಚರ? ಶಬ್ದವೇ ಬರಲಿಲ್ಲ. ಇಲ್ಲಿ ಯಾತಕ್ಕೆ ಬಂತು ಅದು ಅಂದ್ರೆ, ಇಲ್ಲಿ ಒಂದು ಸಂಶಯ ಏನು ಬರುತ್ತೆ ಅದು ಏನಾಗಿದೆ, ಇಲ್ಲಿ ಹೇಳಿಲ್ಲ, ಅದು ಅಂಡರ್ಸ್ಟುಡ್ ಅಂತ ಹೇಳ್ತಾರಲ್ಲ ಹಾಗೆ. ಅದನ್ನ ನಾವು ಮನಸ್ಸಲ್ಲಿ ನಾವು ಇಟ್ಕೊಳ್ಬೇಕನ್ನ, ಆ ಒಂದು ಆಕ್ಷೇಪವನ್ನ. ಏನು ಆಕ್ಷೇಪ ಅಂತಕ್ಕಂಥ ಅದನ್ನ ನಾವು ತಿಳ್ಕೊಬೇಕಲ್ಲ. ಆ ತಿಳ್ಕೊಂಡ್ರೆ ಮಾತ್ರ ಈ ಸೂತ್ರ ನಮಗೆ ಗೊತ್ತಾಗೋದು. ಏನು ಆಕ್ಷೇಪ ಬಂತು ನೋಡಿ, ಬ್ರಹ್ಮ ಒಂದೇ ಸುಪ್ತಿ ಸ್ಥಾನ ಅಂತ ಹೇಳಿದ್ರೆ, ಈ ಬ್ರಹ್ಮ ಒಂದೇ ಸುಪ್ತಿ ಸ್ಥಾನ ಅಂತ ಹೇಳಿದ ಮೇಲೆ ಏನಾಯ್ತು, ಅಲ್ಲಿ ಅವನು ಕೈವಲ್ಯವಾಗ್ಬಿಡ್ತೋ, ಮುಕ್ತಿ ಆಗ್ಬಿಟ್ಟು ಅದೂ ಆಗಿಲ್ಲ. ಯಾಕೆ ಅವನಿಗೆ ಎಚ್ಚರ ಆದ್ಮೇಲೆ ತಿರುಗಿ ವಾಪಸ್ ಬರ್ತಾನೆ ಆಗ್ತಾನೆ. ಆದ್ದರಿಂದ ಏನಾಯ್ತು, ಬ್ರಹ್ಮ ಸುಪ್ತಿ ಸ್ಥಾನ ಅಂತ ಆಯ್ತು, ಆದರೆ ಅದರಲ್ಲೇ ಇರ್ತಕ್ಕಂಥದ್ದು, ನೆಲೆನಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲ. ಯಾಕೆ, ನಿದ್ರೆ ಹೋದವನು ಪ್ರತಿಯೊಬ್ಬನೂ ಕೂಡ ಎಚ್ಚರವಾಗ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಅವನು ಎಚ್ಚರವಾಗ್ತಾನೆ. ಆ ಎಚ್ಚರವಾಗ್ತಾನೆ ಅಂತ ಅಂದಮೇಲೆ ಈ ನಿದ್ರೆ ಹೋಗಿರ್ತಾನಲ್ಲ ಅವನು ಎಲ್ಲಿಂದ ಎಚ್ಚರವಾಗ್ತಾನೆ? ಬ್ರಹ್ಮದಿಂದಲೇ ಎಚ್ಚರವಾಗ್ತಾನ, ಅಥವಾ ಇನ್ಯಾವುದರಿಂದ ಏನಾದ್ರು ಬೇರೆ ಇದೆಯಾ ಅದಕ್ಕೆ ಎಚ್ಚರವಾಗೋದಕ್ಕೆ ಅಂತ ಹೇಳಿದ್ರೆ ಇದು ಒಂದು ಸಂಶಯ ಬರುತ್ತೆ. ಯಾಕೆ ಬ್ರಹ್ಮದಿಂದಲೇ ಎಚ್ಚರವಾಗಿಬಿಟ್ಟ ಅಂತ ಹೇಳಿದ್ರೆ, ಈ ಒಂದು ಬ್ರಹ್ಮದ ಲಕ್ಷಣ ಸ್ವಲ್ಪ ಇರಬೇಕು. ಎಚ್ಚರವಾದ್ಮೇಲೆ ಏನೂ ಕಾಣೋದಿಲ್ಲ, ಹೇಗೆ ಅವನು ಹಿಂದೆ ಏನ್ ಮಾಡಿದ್ನೋ, ಯಾವ ಕೆಲಸ ಮಾಡಿದ್ನೋ ಅದನ್ನೇ ಮುಂದುವರಿಸ್ತಾನೆ. ಅಂದಮೇಲೆ ಏನಾಗುತ್ತೆ, ಅವನು ಬ್ರಹ್ಮದಲ್ಲಿ ಇರ್ತಾನೆ. ಇದ್ದ ಮೇಲೆ ಏನಾಗುತ್ತೆ, ನೀವೇನ್ ಹೇಳಿದ್ರಿ, ಇರ್ತಾನೆ ಅಂದ್ರೆ ತಾದಾತ್ಮ್ಯ ಅಂತ ಹೇಳಿದ್ರಿ. ಯಾವಾಗ ತಾದಾತ್ಮ್ಯ ಆಯ್ತೋ ತಿರುಗಿ ಅವನು ವಾಪಸ್ ಬಂದಾಗ ಯಾಕೆ ಹೀಗಾಯ್ತು, ಅವನಿಗೆ ಸಂಸಾರ ಬಂತು. ತಾದಾತ್ಮ್ಯ ಅಂತ ಆದ್ರೆ ಬ್ರಹ್ಮನ ವಾಪಸ್ ಬರ್ಲಿ ಬಿಡಿ, ಹಾಗೆ ಹೇಳ್ಬೇಕಾರೆ ಬ್ರಹ್ಮರೂಪದಿಂದಲೇ ವಾಪಸ್ ಬರ್ತಾರೆ ಅಂತ ಹೇಳಿ ಏನೋ ಒಪ್ಕೋಣ, ಬೇರೆ ವಿಚಾರ. ಆದರೆ ಎಲ್ಲೂ ಕಂಡಿಲ್ಲ ಅದು. ಇದ್ರೆ ಹೋಗ್ತಾನೆ ಸರಿ, ಅಲ್ಲಿ ಬ್ರಹ್ಮದಲ್ಲಿ ಇರ್ತಾನೆ ಅಂತಕ್ಕಂಥದ್ದು ಹೇಳಿದ್ರಿ, ಅಲ್ಲಿ ಬ್ರಹ್ಮದಲ್ಲಿ ಇರ್ತಾನೋ ಏನೋ ಯಾವನಿಗೂ ಎಚ್ಚರಿಸಿದ್ರೆ ಗೊತ್ತಾಗಲ್ಲ, ಹೌದಾನೆ. ಆಗ ಶ್ರುತಿ ಹೇಳ್ತಾ ಇದೆ, ಸರಿ ಒಪ್ಕೊಳ್ಳಿ. ಆದರೆ ಅಲ್ಲಿಂದಲೇ ಅಲ್ಲಿದ್ದಾಗ ಏನಾಗಿರ್ತಾನೆ ಅಂತ ನೀವು ಹೇಳಿದ್ರಿ, ಬ್ರಹ್ಮದಲ್ಲಿ ಇರುತ್ತಾನೆ ಅಂದಾಗ
ಬ್ರಹ್ಮ ಆಧಾರವಲ್ಲ ಅಂತ ಹೇಳಿದ್ರಿ. ಇದು ಆಧಾರ ಆಧೇಯ ಭಾವ ಇಲ್ಲ ಅಲ್ಲ ಅಂತ ಹೇಳಿದ್ರಿ. ಏನಂತ ಹೇಳಿದ್ರಿ? ತಾದಾತ್ಮ್ಯ ಅಂತ ಹೇಳಿದ್ರಿ. ಅಲ್ಲ ಸ್ವಾಮಿ, ತಾದಾತ್ಮ್ಯ ಅಂತ ಆಗ್ಬಿಟ್ರೆ ತಿರ್ಗ ಎಚ್ಚರ ಆಗ್ತದಲ್ಲ, ಇವನ್ ಕಥೆ ಏನೋ, ಇವನ್ ಏನಾಯ್ತು ಎಚ್ಚರ ಆಗ್ತಾನೆ. ಇದು ಎಲ್ಲ ಸಂಶಯ ಬಂದ್ಬಿಡ್ತಲ್ಲ, ಯಾಕೆ ಇದು ಹೊದ್ದಲ್ವಲ್ಲ ಇದು ಅಂತ ನಮಗೂ ಅದು ಸಹಜ ಇದು. ತಾದಾತ್ಮ್ಯ ಅಂದ್ರೆ ಆಗ್ಬಿಟ್ಟೇನೆ ಇಲ್ವಲ್ರಿ, ಕೈವಲ್ಯ ಇಲ್ಲ ಇತ್ತು, ಪ್ರತಿಯೊಬ್ಬನು ಹಿಂದೆ ಹೋಗಿರ್ತಾರೆ, ತಿರುಗಿ ಎಚ್ಚರ ಅದೇ ತಾಪತ್ರ ಇದೆ. ಇದು ಹೇಗಿದು ಅಂದ್ರೆ ಅದಕ್ಕೆ ಈ ಒಂದು ಸೂತ್ರದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಇದು ನೋಡಪ್ಪ, ಆತ್ಮನಿಂದಲೇ ಎಚ್ಚರ ಆಗುತ್ತೆ. ಮತ್ತೆ ಇದನ್ನ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಆತ್ಮತತ್ವವನ್ನ ನಿರೂಪಿಸಿ ಹೇಳುವುದಕ್ಕೆ ಹೇಳಿದ್ದಾರೆ, ನಿರೂಪಣೆ ಮಾಡುವುದಕ್ಕೆ ಹೇಳಿದ್ದಾರೆ. ಇದಕ್ಕೆ ಇಲ್ಲಿ ಒಂದು ಕೆಲವು ಉದಾಹರಣೆಗಳು ಕೊಡ್ತಾರೆ. ಅದು ಬಂದಾಗ ಆ ಭಾಗವನ್ನು ನೋಡಿದ್ರೆ ಸ್ವಲ್ಪ ಭಾಗ ನಮಗೆ ಬೃಹದಾರಣ್ಯಕ್ಕೆ ಬರ್ತಕ್ಕಂಥ ವಿಚಾರ ಇದು. ಬೃಹದಾರಣ್ಯಕ್ಕೆ ಬರ್ತಕ್ಕಂಥ ವಿಚಾರ ನೋಡೋಣ, ಭಾಗ ಬಂದ ಹೇಳ್ತಾರನ್ನ ಇಲ್ಲೇ ಬರ್ತೀವಿ. ಅತಃ ಪ್ರಬೋಧೋ ಅಸ್ಮಾದ್ ಆತ್ಮನಃ ಪ್ರಬೋಧ. ಆತ್ಮನಿಂದಲೇ ಇವನು ಎಚ್ಚರಾಗ್ತಾನೆ ಅಷ್ಟೇ. ಶ್ರುತ್ಯ ಶಿಷ್ಯತೆ, ಅನುಶಿಷ್ಯತೆ, ಉಪದಿಶ್ಯತೆ, ಇದು ಶ್ರುತಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಈಗ ಭಾಷ್ಯ ನೋಡಿ. ಯಸ್ಮಾಚ್ಚ ಆತ್ಮೈವ ಸುಷುಪ್ತಿ ಸ್ಥಾನಂ ಅತಯೇವ ಚ ಕಾರಣಾತ್ ನಿತ್ಯವದೇವ ಅಸ್ಮಾದಾತ್ಮನಃ ಪ್ರಬೋಧ ಸ್ವಾಪಾಧಿಕಾರೇ ಶಿಷ್ಯತೆ ಕುತ ಏತದಾಗಾತ್ ಇತ್ಯಸ್ಯ ಪ್ರಶ್ನಸ್ಯ ಪ್ರತಿವಚನಾವಸರೆ. ಇಷ್ಟು ನೋಡ್ಕೊಳ್ಳೋಣ, ಮುದ್ದೆ ತುಂಬಾ ಜಾಸ್ತಿ ಇದೆ ಸೆಂಟೆನ್ಸು, ಇಷ್ಟು ನೋಡೋಣ. ನೋಡಿ, ಯಸ್ಮಾತ್ ನೀವು ಹಿಂದೆ ಹೇಳಿದ್ರಿ ಆತ್ಮನೇ ಬ್ರಹ್ಮ ಒಂದೇ ಸುಷುಪ್ತಿ ಸ್ಥಾನ ಅಂತ ಹೇಳಿದ್ರಿ. ಹಾಗೆ ಹೇಳಿರುವುದರಿಂದ ಏನಾಯ್ತು, ಆ ಕಾರಣದಿಂದ ಈ ಬೃಹದಾರಣ್ಯಕದಲ್ಲಿ ಒಂದು ಪ್ರಶ್ನೆ ಬಂದಿದೆ. ಏನಂತ? ಕುತಯೇ ತದಾಗಾತ್, ಕುತಃ ಏತತ್ ಆಗ ಅಂತಕ್ಕಂಥದ್ದು ಅಂದ್ರೆ ಏನು ನೋಡಿ. ಈ ಒಂದು ಈ ಕುತಃ ಏತತ್ ಅಂದ್ರೆ ಇವನು ಕುತಃ ಅಂದ್ರೆ ಕಸ್ಮ, ಎಲ್ಲಿಂದ ಇವನು ಆಗಾದ್ ಬಂದ ಅಂದ್ರೆ ವಾಪಸ್ ಬಂದಲ್ಲ ಜೀವ, ಎಲ್ಲಿಂದ ಬಂದ ಅಂತ ಒಂದು ಪ್ರಶ್ನೆ ಇದೆ ಬೃಹದಾರಣ್ಯಕದಲ್ಲಿ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಏನಂತ ಹೇಳ್ತಾರೆ ನೋಡಿ. ಇದನ್ನ ಅನ್ವಯ ಇಲ್ಲಿ ಸ್ವಲ್ಪ ಕಷ್ಟ. ಈ ನಿತ್ಯವದೇವ ಅಸ್ಮಾದಾತ್ಮನ ಪ್ರಬೋಧ ಸ್ವಾಪಾಧಿಕಾರ ಶಿಷ್ಯತೆ ಅಂತೀವಲ್ಲ, ಇದನ್ನ ಕೊನೆಗೆ ಹಾಕೋಬೇಕು. ಯಸ್ಮಾಚ್ಯ ಆತ್ಮ ಸುಷುಪ್ತಿ ಸ್ಥಾನಂ ಅತಯವ ಚ ಕಾರಣಾತ್ ಅಂತ ಹೇಳಿ, ಅತಯವ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಇದನ್ನು ತಗೊಂಡು ಈ ಒಂದು ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಉತ್ತರವಾಗಿ ಏನ್ ಹೇಳಿದ್ರಲ್ಲಿ ಬೃಹದಾರಣ್ಯಕದಲ್ಲಿ, ಯಥಾಗ್ನೇ ಕ್ಷುದ್ರಾಹ ವಿಸ್ಫುಲಿಂಗಾ ವಿಚರಂತಿ. ಹೇಗೆ ಅಗ್ನಿಯಿಂದ ಕ್ಷುದ್ರಾಹ ಸಣ್ಣದಾಗಿರ್ತಕ್ಕಂತಹ ವಿಸ್ಫುಲಿಂಗ ಕಿಡಿಗಳು ವಿಚರಂತಿ ಅದರಿಂದ ಸಿಡಿದು ಬರುತ್ತವೆಯೋ. ಅಗ್ನಿಯಿಂದ ಬರ್ತೇ ಜ್ವಾಲೆ, ಸಿಡಿದು ಬರ್ತಾವೆ ಎಲ್ಲ ಗೊತ್ತಿದೆ, ವಿಚರಂತಿ. ಏವಮೇವ ಇದೇ ರೀತಿ ತಸ್ಮಾದ್ ಆತ್ಮನಃ, ಆ ಆತ್ಮನಿಂದಲೇ. ಆ ಆತ್ಮ ಅಂದ್ರೆ ಯಾರು? ಯಾವ ಆತ್ಮದಲ್ಲಿ ಇವನು, ಈ ಯಾವ ಆತ್ಮವು ಇವನಿಗೆ ಸುಪ್ತಿ ಸ್ಥಾನವಾಗಿತ್ತೋ, ಎಲ್ಲಿ ಸುಪ್ತಿ ಸ್ಥಾನ ಆಗಿತ್ತಲ್ಲ ಅಲ್ಲಿಂದಲೇ, ಅದೇ ಆತ್ಮನಿಂದಲೇ ಆ ಆತ್ಮನಿಂದಲೇ ಸರ್ವೇ ಪ್ರಾಣ ವಿಚರಂತಿ ಅಂತ ಹೇಳಿದ್ರು. ಎಲ್ಲ ಪ್ರಾಣಗಳು ಕೂಡ ಈ ಹೊರಟು ಬರ್ತವೆ. ಪ್ರಾಣಗಳು ಅಂದ್ರೆ ಏನು? ಪ್ರಾಣಾಹ ಅಂದ್ರೆ ಏನು? ಪ್ರಾಣಾಹ ಅಂದ್ರೆ ಬಹುವಚನ. ಅದು ಪ್ರಾಣಾಹ ಅಂತ ಅನ್ನೋವಾಗ ಇಲ್ಲಿ ಈ ಒಂದು ಪ್ರಾಣಪಾನ ಧ್ಯಾನ ಸಮಾನ ಅಂತ 5 ಪಂಚ ಪ್ರಾಣಗಳು. ಇದೇನು ಮುಖ್ಯ ಪ್ರಾಣ, ಅದರ ಭೇದ ಅಷ್ಟು. ಇವೆಲ್ಲ ಹೊಡ್ಕೊಂಡ್ ಬರುತ್ತೆ, ಯಾಕೆ ಸ್ಥಿತಿ ಬೇಕಲ್ಲ, ಹೊಡ್ಕೊಂಡ್ ಬರುತ್ತೆ. ಅಲ್ಲಿಂದ ಬರುತ್ತೆ ಅಂದ್ರೇನು? ಬೆಂಕಿಯಿಂದ ಕಿಡಿಗಳು ಹೇಗೆ ಬೆಂಕಿಯಿಂದಲೇ ಬಂದಿದೆಯೋ ಹಾಗೆ ಈ ಆತ್ಮನಿಂದಲೇ ಈ ಎಲ್ಲ ಪ್ರಾಣಗಳು ಬಂದಿದೆ. ಪ್ರಾಣಗಳು ಇಂದ್ರಿಯಗಳು, ಅದ್ರ ಇದು ಕಾರ್ಯಗಳು ಎಲ್ಲವೂ ಕೂಡ ಬಂದಿವೆ ಅಂತ ಹೇಳಿದ್ರು. ಇದು ಯಾತಕ್ಕೆ ಹೇಳಿದ್ರು ಅದು ನೋಡಿ. ಇದು ಹೇಳ್ಬೋದು ಈ ವಾಕ್ಯ ಪೂರ್ತಿ.
ಅದನ್ನ ಅದರಿಂದ ನಿತ್ಯವದೇವ ಈ ವಾಕ್ಯದ ಉತ್ತರದಿಂದ ಏನು ಗೊತ್ತಾಯ್ತು ನಮಗೆ? ನಿತ್ಯವದೇವ ಅಸ್ಮಾದ್ ಆತ್ಮನಃ. ನಿತ್ಯವದೇವ ಅಂದ್ರೆ ನಿಯಮವಾಗಿ. ನಿಯಮ ಅಂದ್ರೆ ಏನು? ಹೀಗೆ ಅಲ್ಲಿಂದಲೇ ಬರಬೇಕು. ಎಲ್ಲಿಂದ? ಎಲ್ಲಿಯೋ ಸುಪ್ತ ಸ್ಥಾನ ಆಗಿತ್ತು ಅಲ್ಲಿಂದಲೇ ಅವನು ಬರ್ತಾನೆ, ಇನ್ನೇನು ಎಲ್ಲೂ ಇಲ್ಲ. ತಾದಾತ್ಮ್ಯ ಅಂತ ಹೇಳಲ್ಲ ಸ್ವಾಮಿ, ಅದಕ್ಕೆ ಉತ್ತರ ಹೇಳ್ತೇವೆ ಈಗ ನಾವು. ಆದ್ರೆ ಈಗ ಹೇಳ್ತಾರೆ ಇಲ್ಲ ಅಲ್ಲಿಂದೇ ಬರ್ತಾನೆ. ಯಾಕೆ ಅಂತ ಅನ್ನೋದನ್ನ ಮುಂದೆ, ಅದಕ್ಕೆ ನಾ ಇಲ್ಲಿ ಸೂತ್ರ ಬಂದಿರತಕ್ಕಂಥದ್ದು ಅಂತ ಹೇಳಿ ಅಲ್ಲಿ ನಿತ್ಯವಾದ ನಿಯಮದಿಂದಲೇ ಅವನು ಪ್ರಬೋಧ, ಅವನು ಎಚ್ಚರಗೊಳ್ಳುತ್ತಾನೆ. ಅಲ್ಲಿಂದಲೇ ಅವನು ಎಚ್ಚರಿಕೆ ಬರುತ್ತಾನೆ. ಇದು ಎಲ್ಲಿ ಇದು ಹೇಳಿದೆ ಅಂದ್ರೆ ಸ್ವಾಪಾಧಿಕಾರೇ. ಸ್ವಾಪಾಧಿಕಾರ ಸ್ವಾಪ ಅಂದ್ರೆ ಸುಷುಪ್ತಿ, ನಿದ್ರಾ ಅಂತ. ಅಧಿಕಾರ ಅಂದ್ರೆ ಒಂದು ಪ್ರಕರಣ ಅಂತ. ಆ ಒಂದು ಸ್ವಾಪಾಧಿಕಾರೇ ಸುಷುಪ್ತಿ ಪ್ರಕರಣದಲ್ಲಿ, ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಸುಷುಪ್ತಿ ಪ್ರಕರಣದಲ್ಲಿ ಶಿಷ್ಯತೆ ಏನು? ಇದು ಹೇಳಲ್ಪಟ್ಟಿದೆ. ಅನುಶಿಷ್ಯತೆ, ಉಪದಿಶ್ಯತೆ ಅಂತ ಅರ್ಥ. ಅಲ್ಲಿ ಹೇಳಲ್ಪಟ್ಟಿದೆ. ಯಾಕೆ? ಆತ್ಮನೇ ಸುಪ್ತಿ ಸ್ಥಾನ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಗೆ ಇದು ಅಂದ್ರೆ ನೋಡಿ, ಬೃಹದಾರಣ್ಯಕದಲ್ಲಿ ಕುತಯೇತದಾನ ತಂತಿದೆ. ಅದಕ್ಕೆ ಉತ್ತರವನ್ನು ಹೇಳಿದ್ದಾನೆ, ಬೆಂಕಿಯಿಂದ ಕೆರೆಗಳ ಹೊರತಂತೆ ಆತ್ಮನೆಂದರೆ ಬರುತ್ತವೆ ಅಂತ ಹೇಳಿದ್ದಾನೆ. ಆದ್ದರಿಂದ ನಿಯಮವಾಗಿ ಆ ಒಂದು ಪರಮಾತ್ಮನಿಂದಲೇ ಇವನು ಎಚ್ಚರಗೊಳ್ಳುತ್ತಾನೆ, ಅಲ್ಲಿಂದ ಈ ಸ್ಥಿತಿ ಬರ್ತಾನೆ ಅಂತ ಹೇಳಿದ್ರು. ಈಗ ಇದರ ಒಂದು ಸಂದರ್ಭ ನೋಡಿ, ಕುತಯೇತದಾಗಾತ್ ಬೃಹದಾರಣ್ಯಕ್ಕೆ ಇರತಕ್ಕಂಥ ಮಾತು. ಈ ಬೃಹದಾರಣ್ಯಕ್ಕೆ ಇರತಕ್ಕಂಥ ಈ ಒಂದು ಮಾತಿದೆಯಲ್ಲ, ಸಂದರ್ಭ ಏನಿದು ಅಂದ್ರೆ ಅಲ್ಲಿಯೂ ಕೂಡ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ, ಇಲ್ಲಿ ಸ್ವಾಪಾಧಿಕಾರೇ ಸುಪ್ತಿ ಪ್ರಕರಣದಲ್ಲಿ. ಸುಷುಪ್ತಿ ಪ್ರಕರಣದಲ್ಲಿ ಸುಷುಪ್ತಿ ಪ್ರಕರಣ ಯಾತಕ್ಕೆ ಬಂತು ಅಲ್ಲಿ ಅಂತಂದ್ರೆ ಆತ್ಮನ ಸ್ವರೂಪ ನಿರ್ಧಾರಣೆಗೋಸ್ಕರ ಅಲ್ಲಿ ಬಂದಿರೋದು. ಸ್ವಾಮಿ ಸುಷುಪ್ತಿ ಪ್ರಕರಣ ಅಂತ ಹೇಳಿ ಆತ್ಮನ ಸ್ವರೂಪ ನಿರ್ಧಾರಣೆ ಯಾಕೆ ಮಾಡಿದ ಅವನು? ಅದಕ್ಕೆ ಉತ್ತರ ಹೇಗೆ ಕೊಟ್ಟ? ಸುಷುಪ್ತಿ ಹೇಳಿದ್ರು ಸಾಕಾಗಿದೆ, ಆತ್ಮ ನಿರ್ಧಾರ ಯಾಕೆ ಹೇಳಿದ್ರೆ ಅದನ್ನ ಸ್ವಲ್ಪ ನಾವು ಪೂರ್ತಿ ಅದನ್ನ ಸ್ವಲ್ಪ ನೋಡ್ಬೇಕು. ಹಿಂದಿರದ ಒಂದು ಸಂದರ್ಭ ನೋಡ್ಬೇಕು. ಏನು ಅಂದ್ರೆ ನೋಡಿ, ಇದು ಬೃಹದಾರಣ್ಯಕ್ಕೆ ಬರತಕ್ಕಂಥ ಮಾತು 2ನೇ ಅಧ್ಯಾಯದಲ್ಲಿ ಈ ಒಂದು ಈ ಗಾರ್ಗ್ಯ ಅಂತಕ್ಕಂಥವನು, ಅವನು ಒಬ್ಬ ಬ್ರಾಹ್ಮಣ. ಅವನು ಈ ಏನ್ ಮಾಡ್ತಾನೆ? ಅವನು ಬ್ರಹ್ಮಜ್ಞಾನಿ, ಬ್ರಹ್ಮವನ್ನು ತಿಳಿದಂತ ವೇದಾಂತ ಎಲ್ಲ ಓದ್ಕೊಂಡಿರ್ತಾನೆ, ಚೆನ್ನಾಗಿ ಬ್ರಹ್ಮತತ್ವ ಗೊತ್ತವನು. ಅವನು ಏನ್ ಮಾಡ್ತಾನೆ? ಅವನು ಹೇಗೆ ಒಂದು ಬ್ರಾಹ್ಮಣ, ಅವನು ಸುತ್ತಾ ಇರ್ತಾನೆ. ಅಲ್ಲಿ ಈ ಅಜಾತ ಶತ್ರುವಿನ ಹತ್ತಿರಕ್ಕೆ ಬರ್ತಾನೆ. ಯಾರು? ಅಜಾತ ಶತ್ರು ಅಂತಕ್ಕಂಥವನು ಕ್ಷತ್ರಿಯ ರಾಜ. ಅವನ ಹತ್ರ ಬರ್ತಾನೆ. ಯಾತಕ್ಕೆ ಬರ್ತಾನೆ? ಏನೋ ಒಂದು ಹೇಳೋಣ, ಏನೋ ಒಂದು ಅಲ್ಲ ಒಂದು ಅವನ ಒಂದು ಏನೋ ಒಂದು ಅಲ್ಲಿ ಒಂದು ಪದವಿ ಬರುತ್ತೆ, ಏನೋ ಬರುತ್ತೆ, ಅವನಿಗೆ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ಕೊಂಡು ಬಂದ್ಬಿಟ್ಟು ಏನ್ ಹೇಳ್ದ? ರಾಜನ್ ನೋಡ್ಬೇಕಲ್ಲ, ರಾಜನ್ ನೋಡ್ಬೇಕು. ಏನೋ ಯಾರು ಬಂದಿದ್ದೀರಿ ಸ್ವಾಮಿ, ಯಾತಕ್ಕೆ ಬಂದಿರಿ ಕೇಳಿದ್ರು. ಕಾವಲ್ಗಾದ್ರು ಏನೋ ರಾಜನ್ ನೋಡ್ಬೇಕು. ಯಾತಕ್ಕೆ ನೋಡ್ಬೇಕು? ಏನ್ ಕಾರಣ ಏನು? ಇವನೇನು ಹೇಳ್ಬಿಟ್ಟ, ನೋಡಿ ನಾನು ನಿಮ್ಮ ರಾಜರಿಗೆ ಬ್ರಹ್ಮವನ್ನ ತಿಳಿಸ್ಕೊಡ್ಬೇಕು, ಏನು ಬ್ರಹ್ಮ ಸ್ವರೂಪ ಅಂತ ತಿಳಿಸ್ಕೊಡ್ಬೇಕು, ಅದಕ್ಕೋಸ್ಕರ ಬಂದಿದ್ದೇನೆ ಅಂದ್ಬಿಟ್ಟ. ಅವಾಗ ರಾಜರು ಮಹಾರಾಜರು ಎಲ್ಲರೂ ಊರಲ್ಲಿ ವೇದಾಂತರ ಆಸಕ್ತಿ ಆಗಿದ್ರು, ಎಲ್ಲರೂ ಹೋಯ್ತು. ಇವರೇನೋ ಈ ದೂತರು ಹೋಗಿ ಹೇಳಿದ್ರು, ಸ್ವಾಮಿ ಯಾರೋ ಬಂದಿದ್ದಾರೆ, ಜಾಗ್ಯ ಅಂತ ಅವ್ರ ಹೆಸರು. ಅವರು ಯಾತಕ್ಕೆ ಬಂದಿದ್ದಾರೆ? ಏನೋ ತಮಗೆ ಬ್ರಹ್ಮವನ್ನು ತಿಳಿಸ್ಕೊಡ್ಬೇಕಂತೆ, ಅದಕ್ಕೆ ಬಂದಿದ್ದಾರೆ. ಏನು ನಮಗೂ ಗೊತ್ತಿಲ್ಲ, ಇವ್ರಿಗೇನು ಗೊತ್ತು ಬ್ರಹ್ಮ ಏನು ಬಂದಿದ್ದಾರೆ ಏನು? ಇವನೇನು ಮಾಡ್ದ? ಅಜಾತ ಶತ್ರು ಇವನಿಗೆ ಬ್ರಹ್ಮ ಅಂತ ಪದ ಕೇಳಿದ ತಕ್ಷಣ ಕಿವಿ ನೆತ್ತಗಾಗೋಗ್ಬಿಡ್ತು. ಸರಿ ಬರ ಹೇಳೋ ಅಂತಂದ. ಇವನು ಚಾರು ಬರ ಹೇಳಿದ್ರು, ಬರ ಹೇಳ್ತಾ ಇದ್ದಾರೆ ನಿಮ್ಮನ್ನ ರಾಜರು ಅಂತ ಹೇಳಿದ್ರು. ಇವನೇನು ತಿಳ್ಕೊಂಡ್ಬಿಟ್ಟ,
ಬ್ರಹ್ಮ ಈ ಬರೇ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅಂತ ದೂತರು ಹೇಳಿದ್ರಲ್ಲ, ಅಂದ್ರೆ ಇವನೇ ತಿಳ್ಕೊಂಬಿಟ್ಟ. ಓಹೋ, ನನ್ನನ್ನ ಈ ಅಜಾತಶತ್ರು ಇದ್ದಾರಲ್ಲ, ಅವನು ಹೇಗೆ ಜನಕರಾಜನು ಯಾಜ್ಞವಲ್ಕ್ಯರು ಬಂದಾಗ ಅವನು ಹೇಗೆ ಆದರದಿಂದ ಓ ಬನ್ನಿ 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 ನಮಗೆ ನೀವು ಬ್ರಹ್ಮತತ್ವ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಲ್ಲ, ಯಾರು ಆ ಯಾಜ್ಞವಲ್ಕ್ಯರು ಜನಕರಾಜನ ಆಸ್ಥಾನಕ್ಕೆ ಬಂದಾಗ ಅಷ್ಟೊಂದು ಮರ್ಯಾದೆ ಕೊಟ್ಟು ಕಳಿಸ್ಕೊಂಡವ್ರನ್ನ ಯಾಜ್ಞವಲ್ಕ್ಯರನ್ನ ಬ್ರಹ್ಮಸ್ವರೂಪವನ್ನು ಕೇಳ್ತಾ ಇದ್ದ. ಅದು ಬೃಹದಾರಣ್ಯಕ ಬರುತ್ತಲ್ಲ, ಬರ್ತಾ ಹಾಗೆ ನನ್ನ ಇವನು ಯಾಜ್ಞವಲ್ಕ್ಯರ ಒಂದು ಇದರಲ್ಲಿ ಏನೋ ಇಟ್ಕೊಂಡಿದ್ದಾನೆ, ಮತ್ತೆ ಇವನು ಈ ಜನಕರಾಜರಂತೆ ನಮಗೆ ಬರೆಹೇಳ್ತಾ ಇದ್ದಾರೆ ಅಂತ ಅನ್ಕೊಂಬಿಟ್ಟ. ಅನ್ಕೊಂಡು ಓ ಸರಿ ಅಂತ ಹೋದ್ರೆ ಅಲ್ಲಿ ಸರಿ ಹೇಳ್ದ. ಅಜಾತಶತ್ರು ಏನು ಕೇಳಲಿಲ್ಲ. ಈ ಗಾರ್ಗ್ಯ ಏನ್ ಮಾಡ್ದ, ಈ ಅವನೇ ಬ್ರಹ್ಮಸ್ವರೂಪ ಹೇಳಕ್ ಶುರು ಮಾಡಿದ. ಏನ್ ಶುರು ಮಾಡ್ದ ಅಂದ್ರೆ ಎಲ್ಲ ಕರ್ಮೋಪಾಸನೆಗಳನ್ನು ಹೇಳಿ ಕೊನೆಯ ಘಟ್ಟಕ್ಕೆ ಬಂದ. ಯಾವ್ದು ಬ್ರಹ್ಮ ಉಪಾಸನೆ ಕೊನೆಯ ಘಟ್ಟಕ್ಕೆ ಬಂದ. ಪ್ರತಿಯೊಂದು ಉಪಾಸನೆ ಹೇಳಿದಾಗಲೂ ಕೂಡ ಈ ಅಜಾತಶತ್ರು ಏನ್ ಮಾಡ್ಬಿಟ್ಟ, ಓಹೋ ಇದಾ ಸ್ವಾಮಿ, ಇದು ಗೊತ್ತಿರತಕ್ಕಂಥ ವಿಚಾರ, ನನಗೆ ಇನ್ನು ಮುಂದಕ್ಕೆ ಕೇಳಿ ಅಂತ ಹೇಳ್ತಾ ಇದ್ದ. ಪ್ರತಿಯೊಂದು ಇವನು ಉಪಾಸನೆಗಳನ್ನು ಒಂದೊಂದು ಹತ್ತಲ್ಲಿ ಹೇಳ್ತಾ ಇದ್ದನು ಕೂಡ ಏನಾಯ್ತು, ಓ ಸ್ವಾಮಿ ಇಷ್ಟೇನಾ, ಇನ್ನು ಮುಂದಕ್ಕೆ ಕೇಳಿ, ಇದನ್ನೆಲ್ಲ ನನಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟ. ಯಾವಾಗ ಉಪಾಸನೆ ಅಂತ ಹೇಳ್ಕೊಂಡು ಹೊರಟ್ನೋ, ಇದಕ್ಕೆ ಕಟ್ಟ ಕಡೆಯ ಸ್ಥಾನ ಯಾವುದು ಉಪಾಸನೆಗೆ? ಉಪಾಸನೆಗೆ ಫಲ ಕಟ್ಟ ಕಡೆಯ ಸ್ಥಾನ ಯಾವುದು? ಅದೇ ಅದು ಬ್ರಹ್ಮಲೋಕ ಪ್ರಾಪ್ತಿ. ಬ್ರಹ್ಮಲೋಕ ಪ್ರಾಪ್ತಿ ಯಾವುದದು? ಹಿರಣ್ಯ ಗರ್ಭಲೋಕ ಪ್ರಾಪ್ತಿ. ಹಿರಣ್ಯ ಗರ್ಭ ಬ್ರಹ್ಮಲೋಕ ಪ್ರಾಪ್ತಿ ಅಷ್ಟೇ ಹೊರತು ಮುಖ್ಯ ಬ್ರಹ್ಮ ಅಲ್ಲ, ಪ್ರಾಪ್ತಿನೇ ಇಲ್ವಲ್ಲ ಮುಖ್ಯ ಬ್ರಹ್ಮ ಇಲ್ಲಿ. ಈ ಹಿರಣ್ಯ ಗರ್ಭಲೋಕ ಪ್ರಾಪ್ತಿ. ಇವನೇನ್ ಮಾಡ್ದ, ಅಲ್ಲಿ ತನಕ ಬಂದ್ಬಿಟ್ಟು ಅಜಾತಶತ್ರು ಏನ್ ಮಾಡ್ದ, ತಿರ್ಗಾ ಓ ಇದು ಸಾರಿ, ಇದು ನನಗೂ ಗೊತ್ತು, ಇಲ್ಲಿಂದ ಮುಂದಕ್ಕೆ ಕೇಳಿ ಇದ್ದ. ಇನ್ನು ಮುಂದಕ್ಕೆ ಏನು ಅಂತ ಹೇಳಿದಾಗ, ಇವನು ಈ ಆತ್ಮ ಜೀವ ಇದ್ದಾನಲ್ಲ, ಇವನೇನ್ ಮಾಡ್ತಾನೆ, ಅಲ್ಲಿ ಉಪಾಸನ ಮಾಡ್ತಾನೆ, ಫಲ ಕಟ್ಟ ಕಡೆಯ ಫಲ ಅಲ್ಲಿ ಹೋಗ್ತಾನೆ. ಮತ್ತೆ ಆಯ್ತು, ಇಲ್ಲಿಂದ ಮುಂದಕ್ಕೆ ಕೇಳಿ ಅಂತ ಹೇಳಿ ಈ ಪ್ರಶ್ನೆಯನ್ನು ಕೇಳ್ತಾನೆ. ಕುತಯೇ ತದಾಗಾತ್, ನಿಮಗೆ ಗೊತ್ತೇ ಇದು ಅಂತ ಹೇಳಿ ಈ ಒಂದು ಪ್ರಶ್ನೆ ಕೇಳ್ತಾನೆ. ಯಾರು? ಜೀವ ಅಂತಕ್ಕಂಥವ್ರು ಎಲ್ಲಿ ಇರ್ತಾನೆ? ಏನ್ ಪ್ರಶ್ನೆ ಕೇಳ್ತಾನೆ ಅಂತ ನೋಡಿ, ಬೃಹದಾರಣ್ಯಕದಲ್ಲಿ ಬರ್ತಕ್ಕಂಥ ಒಂದು ಮಾತು. ಸ್ವಹೋವಾಚ ಅಜಾತಶತ್ರು, ಅವನು ಅಜಾತಶತ್ರು ಈ ಗಾರ್ಗಿರಿ ಕೇಳ್ತಾನೆ, ಎಲ್ಲ ಹೆಪ್ಪ ಹೇಳಾಯ್ತಲ್ಲ, ಇನ್ನು ಮುಂದಕ್ಕೆ ಕೇಳಾರು ಇದೆಯಾ ಅಂತ ಕೇಳಿದಾಗ ಈ ಪ್ರಶ್ನೆ ಕೇಳ್ತಾನೆ. ಯತ್ರೈಷಯೇತ ಸುಪ್ತೋ ಅಭೂತ್, ಈ ಒಂದು ಜೀವ ಅಂತ ಇದ್ದಾನಲ್ಲ, ಜೀವ ಅಂತಂತ ಹೇಳಿದ್ದಾರೆ, ಅಲ್ಲಿ ಏನ್ ಹೇಳಿದ್ದಾರೆ, ವಿಜ್ಞಾನಮಯ ಪುರುಷ ಅಂತ ಹೇಳಿ, ವಿಜ್ಞಾನ ಪುರುಷ ಅಂತ ಹೇಳಿದ್ದಾರೆ. ವಿಜ್ಞಾನ ಯತ್ರೈಷ ಏತ ಸುಪ್ತೋ ಅಭೂತ್ ಯಯೇಷ ವಿಜ್ಞಾನಮಯ ಪುರುಷ ವೈಷ ತದಾಭೂತ್. ನೋಡಿ ನೋಡು ಗಾರ್ಗಿರೆ, ಈ ವಿಜ್ಞಾನಮಯ ಪುರುಷ ಇದ್ದಾನಲ್ಲ, ಅವನು ಸುಪ್ತೋ ಅಭೂತ್, ಅವನ ನಿದ್ರಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ ಏನು ಕ್ವೈಷ ತದಾಭೂತ್, ಏಷಃ ಅದೇನು, ಏಷಃ ವಿಜ್ಞಾನಮಯ, ಅಲ್ಲಿ ವಿಜ್ಞಾನಮಯ ಅಂತಿದೆ, ಅದಕ್ಕೆ ಜೀವ ಅಂತ ಹೇಳ್ಬೋದು. ಏಷಃ ವಿಜ್ಞಾನಮಯ ತದಾ, ತದಾ ಅಂದ್ರೇನು ಆಗ, ಆಗ ಅಂದ್ರೆ ಯಾವಾಗ, ಆ ಒಂದು ಸುಷುಪ್ತಾವಸ್ಥಾಯಾಮ್ ಅಂತ ಅರ್ಥ. ಈ ವಿಜ್ಞಾನಮಯ ಪುರುಷನು ಸದಾ ಸುಷುಪ್ತ್ಯವಸ್ಥೆಯಲ್ಲಿ, ಆಗ ಸುಷುಪ್ತ್ಯವಸ್ಥೆಯಲ್ಲಿ ಅಭೂತ್, ಎಲ್ಲಿದ್ದ ಅವನು? ಅಲ್ಲಿ ಸ್ಥಾನ ಅಂತ ಹೇಳಿದ್ರಿ, ಬ್ರಹ್ಮ ಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ಹೇಳಿ ಅಲ್ಲಿ ಆ ಸಲ ಇನ್ನೂ ಪ್ರಶ್ನೆ ಬರ್ತಾ ಇದೆ, ಹೇಳಿದೆ ಎಲ್ಲಿದ್ದ ಅವನು. ಮತ್ತೆ ಎಲ್ಲಿದ್ದ ಅಂತಂದ್ಮೇಲೆ ತಿರ್ಗಾ ಅವನಿಗೆ ಕೈವಲ್ಯ ಪ್ರಾಪ್ತವಾಗೋದಿಲ್ಲ, ಅವನು ವಾಪಸ್ ಬರ್ತಾನೆ, ಎಲ್ರಿಗೂ ಗೊತ್ತಿರ್ತಕ್ಕ ನಿದ್ರೆ ಹೋದ್ರೆ ಬರ್ತಾನೆ. ಆವಾಗ ಈ ಪ್ರಶ್ನೆ ಕುತಯೇ ತದಾಗ ವೈಷ ತದಾಭೂತ್ ಕುತಯೇ ತದಾಗ ಅಂತ ಕೇಳ್ತಾನೆ. ಎಲ್ಲಿದ್ದ ಅವನು ಆ ಸುಷುಪ್ತ ಅವಸ್ಥೆಯಲ್ಲಿ, ಮತ್ತೆ
ಇವನು ಈ ಅಲ್ಲಿಂದ ಯಾತಕ್ಕೆ ಬಂದ ಅವನು, ಎಲ್ಲಿಂದ ಬಂದ ಅವನು, ಕುತಃ ಎಲ್ಲಿಂದ ಬಂದ, ಯಾತಕ್ಕೆ ಬಂದ, ಒಂದು ಹೋದ್ಮೇಲೆ ತಾದಾತ್ಮ್ಯ ಅಂತ ಅಲ್ಲೇ ಇರಬೇಕು, ತಿರ್ಗಾ ಬಂದ ಯಾತಕ್ಕೆ ಇದು ಅಂತ ಕೇಳಿದ್ರೆ ಇವನೇನ್ ಮಾಡ್ತಾನೆ, ಈ ಒಂದು ಗಾರ್ಗ್ಯ, ಆ ನೋಡಿ ಗಾರ್ಗ್ಯನಿಗೆ, ಗಾರ್ಗ್ಯ ಅಂತಕ್ಕಂಥದ್ದು ಶಾರ್ಟ್ ಫಾರಮ್, ಅವನ ಪೂರ್ತಿ ಹೆಸರೇನು, ಅವನ ಪೂರ್ತಿ ಹೆಸರು ಯಾವುದು, ದೃಪ್ತ ಬಾಲಾಕಿ ಗಾರ್ಗ್ಯ. ದೃಪ್ತ ಬಾಲಾಕಿ ಬಲಾಕನ ಮಗ ಅವನು. ದೃಪ್ತ ಆದ್ರೆ ಒಂಥರ ಇದು ಗರ್ವ ಅಹಂಭಾವದಿಂದ ಅಂತ ಇರುತ್ತೆ, ಅದು ಹೆಸರ ಒಟ್ಟಲ್ಲಿ ಇದು ತೃಪ್ತ ಬಾಲಾಕಿ ಗಾರ್ಗ್ಯ. ಅವನ ಹೆಸರೇ ಅದು ಬಲಾಕನ ಮಗ ಅಥವಾ ದೃಪ್ತನಾಗಿದ್ದ ಬಂದ. ಇವನಿಗೆ ಪ್ರಶ್ನೆ ಕೇಳ್ತಷ್ಟ ಅವನೇನು, ಅದಕ್ಕೆ ತದುಹ ನಮೇನೆ ಗಾರ್ಗ್ಯ, ಅದಕ್ಕೆ ಅವನು ಉತ್ತರ ಗೊತ್ತಾದಿಲ್ಲ. ಓಹೋ, ಅವಾಗ ಏನ್ ಮಾಡ್ದ ಇವನು, ಸ್ವಾಮಿ ನನಗೆ ಉತ್ತರ ಗೊತ್ತಾದಿಲ್ಲ, ಏನೋ ಹೇಳ್ತೀನಿ ಅಂತ ಬಂದುಬಿಟ್ಟೆ. ಆದ್ರೆ ನಾನು ತಿಳ್ಕೊಂಡಿದ್ದು ಎಲ್ಲಿವರೆಗೆ, ಆ ಹಿರಣ್ಯ ಗರ್ಭ ಬ್ರಹ್ಮಲೋಕ ಪ್ರಾಪ್ತಿಯವರೆಗೆ ತಂದು ನನಗೆ ಗೊತ್ತಿತ್ತು. ಯಾಕೆ ಅಂತ ಶ್ರುತಿಯೂ ಹೇಳ್ತಾ ಇದೆ, ಆ ಹಿರಣ್ಯ ಗರ್ಭ ಬ್ರಹ್ಮಲೋಕ ಅಂತಕ್ಕಂಥದ್ದೇ ಅತ್ಯುತ್ತಮವಾದದ್ದು ಮತ್ತೆ ಉನ್ನತವಾದದ್ದು. ಅದಕ್ಕಿಂತ ಮುಂದಿನ ಒಂದು ಸ್ಥಾನ ಅಂತಕ್ಕಂಥದ್ದು ಯಾವುದು ಇಲ್ಲ, ಉಪಾಸನೆ ಎಲ್ಲದಕ್ಕೂ ಅಂತ ಹೇಳ್ತಾ ಇದೆ. ನಾನು ಅಷ್ಟೇ ತಿಳ್ಕೊಂಡಿದ್ದೆ ಸ್ವಾಮಿ, ಇನ್ನು ಮುಂದೆ ನನಗೆ ಗೊತ್ತಿಲ್ಲ, ಆದ್ದರಿಂದ ತಾವೇ ಹೇಳ್ಬೇಕಿದ್ನ ಅಂತ ಹೇಳ್ಬಿಟ್ಟ. ತಾವೇ ಹೇಳಬೇಕು ಅಂತ ಹೇಳಿದಾಗ ಹೇಗೆ ಈ ಅಗ್ನಿವಿದ್ಯೆ ಯಾವುದು ಪಂಚಾಗ್ನಿ ವಿದ್ಯೆ ಇತ್ತಲ್ಲ, ಪಂಚಾಗ್ನಿ ವಿದ್ಯೆಯನ್ನ ಅವನು ಹೇಳಿದ್ಯಾರು, ಅದು ಇವನು ಈ ಕ್ಷತ್ರಿಯ, ಅವನು ಅದರಲ್ಲಿತ್ತು, ಇವನಿಗೆ ಬಂತ ಬಲಾಮ. ಇಲ್ಲೂ ಕೂಡ ಅಜಾತಶತ್ರು ಕ್ಷತ್ರಿಯ, ಇವನು ಬ್ರಾಹ್ಮಣ. ಹೇಗೆ ಹೇಳೋದು, ಕ್ಷತ್ರಿಯನು ಬ್ರಾಹ್ಮಣನಿಗೆ ಅನುಶಾಸನ ಮಾಡತಕ್ಕಂಥದ್ದು ಹೇಗೆ ಅಂತ ಹೇಳಿ ಆ ಅಜಾತಶತ್ರು ಏನ್ ಮಾಡ್ತಾನೆ, ಸ್ವಾಮಿ ನಾನೇನು ಪಾಠ ಹೇಳಿ ಉಪದೇಶ ಅಂತ ಮಾಡೋದಿಲ್ಲ, ನಾನು ಇದನ್ನ ಹೇಳ್ತೇನಷ್ಟೇ ಅಂತಂತ, ಏನೋ ಒಂಥರ ಅದು ಉಪದೇಶ ಅಂತ ಆಗುದಿಲ್ಲ, ಗುರು ಶಿಷ್ಯ ಸಂಬಂಧ ಬೇಡ, ಹೇಳ್ತಾನೆ ಎಲ್ಲಾರು ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಆಗ ಇವನು ಆ ಒಂದು ಪರಮಾರ್ಥ ಸ್ವರೂಪ ತಿಳಿಸ್ಕೊಡೋದಕ್ಕೋಸ್ಕರ ಇವನನ್ನ ಅಜಾತಶತ್ರು ಈ ಗಾರ್ಗಿನನ್ನ, ನೋಡಪ್ಪ ನೋಡಿ ಗಾರ್ಗಿರೆ, ಇಲ್ಲಿ ಬೇಡ, ಇಲ್ಲಿ ಎಲ್ಲಿ ಸಭೆ ಅದು, ಇಲ್ಲಿ ಬೇಡ, ಬನ್ನಿ ದೂರ ಹೋಗಿ ಅಲ್ಲಿ ವಿಚಾರ ಮಾಡೋಣ ಅಂತ ಹೇಳಿ ಎಲ್ಲೋ ಒಂದು ದೂರಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಮಲಗಿರ್ತಾನೆ, ನಿದ್ರೆ ಮಾಡ್ತಾ, ಏನ್ ಗಾಡ್ ನಿದ್ರೆ ಮಾಡ್ತಾ ಇರ್ತಾನೆ, ಯಾರೋ ಅವನು ದಾರಿ ಹೋಗ ಮಲಗಿರ್ತಾನೆ ಮರದ ಕೆಳಗಡೆ. ಬಂದ್ಬಿಟ್ಟು ಏನ್ ಮಾಡ್ತಾನೆ, ಅದು ಮುಂದೆ ಕಥೆ ಇದೆಯಲ್ಲ, ಅದು ಇಲ್ಲೇ ಮುಂದೆ ಬರುತ್ತೆ. ಬೃಹದಾರಣ್ಯಕದಲ್ಲಿ ವಿಸ್ತಾರವಾಗಿದೆ, ಅಲ್ಲಿ ಬರ್ತಾನೆ. ಏನೋ ಅಂತ ಇವನ್ನ ಏಳಿಸ್ಬೇಕಲ್ಲ, ಇವಾಗ ಸ್ವಲ್ಪ ಇವನ್ನ ಏಳಿಸು, ಯಾರನ್ನ, ಆ ಮಲಗಿದ್ದವನ್ನ. ಏನ್ ಮಾಡ್ತಾರೆ, ಓಹೋ ಅವನ್ನ ಏನು ಹೆಸರು ಹಿಡಿದು, ಹೇ ಬೃಹನ್, ಅಲ್ಲಿ ಇದರಲ್ಲಿ ಉಪನಿಷತ್ ಬಂದಿರತಕ್ಕಂಥ, ಹೇ ಬೃಹನ್, ಹೇ ಪಾಂಡರವಾಸ, ಹೇ ಸೋಮರಾಜನ್ ಅಂತ ಎಲ್ಲ ಅಭ್ಯಾಸ ಮಾಡಿ ಕೂಗ್ತಾನೆ. ಎಷ್ಟು ಕೂಗಿದ್ರು ನಲ್ ಹರ್ಕೊಂಡು ಅವನು ಹೇಳೋದೇ ಇಲ್ಲ. ಸರಿ, ಏನ್ ಮಾಡ್ತಾನೆ, ಏನು ಮಾಡೋದಿಲ್ಲ, ಕೈಯನ್ನ ಅವನ ಮೇಲೆ ಹಿಡ್ಕೋತಾನೆ, ಭುಜದ ಮೇಲೆ ಚೆನ್ನಾಗಿ ಅಲ್ಲಾಡಿಸ್ತಾನೆ. ಆವಾಗ ಹಾ ಅಂತ ಹೇಳ್ತಾನೆ. ಅಲ್ಲಿಂದ ಆ ಒಂದು ದೃಷ್ಟಾಂತವನ್ನು ತಗೊಂಡು ಲಕ್ಷ್ಯವನ್ನು ಇವನು ಅಲ್ಲಿ ಆ ಒಂದು ಪರಮಾರ್ಥ ತತ್ವದ ಒಂದು ಸಿದ್ಧಾಂತ ಹೇಳ್ತಾನೆ. ಅದೇ ಇಲ್ಲೂ ಬಂದಿದೆ ಅದು, ಅಲ್ಲಿ ಅದು ಇದೇ ಒಂದು ಪ್ರಕರಣ ಬಂದಿದೆ. ಇದು ಒಂದು ಸಂದರ್ಭ, ಯಾಕೆಂದ್ರೆ ಎಲ್ಲ ಏನೂ ನಮಗೆ ಗೊತ್ತೇ ಆಗಿದೆ, ಸುಮ್ಮನೆ ಕೂತ ಏತದಾವಾತಂತ ಏನ್ರಿ ಬೃಹದಾರಣ್ಯಕರಿದೆ, ಅದಕ್ಕೆ ಕುತ್ರ ಐತೆ ಪ್ರಶ್ನಸ್ಯ ಪ್ರತಿವಚನ ಸದ ಯಥಾಗ್ನೆ ಕ್ಷುದ್ರಾಹ ವಿಸ್ಫುಲಿಂಗಾಹ ಅಂತ ಸುಮ್ಮನೆ ಹೇಳ್ಕೊಂಡು ಅರ್ಥ ಹೇಳ್ಕೋಬಹುದು, ಏನು ಇಲ್ಲ. ಅದಕ್ಕೆ ತಿಳ್ಕೊಳ್ಳೋಣ, ಬೃಹದಾರಣ್ಯಕ ಅಂತಕ್ಕಂಥದ್ದು ಸೂತ್ರ ಭಾಷ್ಯದ ನಂತರ ನಿಲ್ಲತಕ್ಕಂಥ ಒಂದು ಮಹೋನ್ನತ ಉಪನಿಷತ್, ಯಾವುದು ಬೃಹದಾರಣ್ಯಕ. ಅದನ್ನ ಬಹಳ ಒಂದು ಇದರಿಂದ ನಾವು ಅಧ್ಯಯನ ಮಾಡಿ, ಇದನ್ನ ಹೇಗೆ ಅಧ್ಯಯನ ಮಾಡ್ತಾ ಅದನ್ನು ಹಾಗೇ ಅಧ್ಯಯನ ಮಾಡ್ತೀವಿ. ಇರ್ಲಿ ನೋಡಿ, ಇಷ್ಟು ಅದು ಗೊತ್ತಾಯ್ತಲ್ಲ. ಆ ಒಂದು ಸಂದರ್ಭದಲ್ಲಿ ವಿಚ್ಚರಂತಿ ಕಿಡಿಗಳು ಬಂದಾಗ ಬರ್ತದೆ. ತತಃ ಆಗಮ್ಯ
ಮತ್ತೆ ಇವನು ತಿರ್ಗಾ ಸಮಯ ತಾದಾತ್ಮ್ಯ ಅದು ಇದು ಅಂತ ಹೇಳ್ಬಿಟ್ರಿ, ತಿರ್ಗಾ ಬರ್ತಾನೆ. ಅದಕ್ಕೆ ಹೇಳ್ತಾರೆ ಸತಃ ಆಗಮ್ಯ ನ ವಿದುಹು ಸತಃ ಆಗಚ್ಛಾಮಹೇ. ಇದು ಛಾಂದೋಗ್ಯ ಉದಾಹರಣೆದಲ್ಲಿ ಅದನ್ನು ಉದಾಹರಣೆ ತಗೊಂಡ್ರು. ತಿರ್ಗಾ ಅವನು ಯಾತಕ್ಕೆ ಬರ್ತಾನೆ ಅಂತ ಅನ್ನೋದಕ್ಕೆ, ಯಾಕೆ ತಿರ್ಗಾ ಬರೋದು ಕಾರಣ ಏನು? ಅವನು ಅಲ್ಲಿ ಹೋದ್ಮೇಲೆ ಮುಗೀತಲ್ಲ, ಒಂದು ಸರಿ ಹೋದ್ಮೇಲೆ ತಿರ್ಗಾ ಅವನು ಇಲ್ಲ, ಇದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ ನೀವೇನೆ. ಪುನರಾವರ್ತಿ ಇಲ್ಲ ಅವನಿಗೆ ಅಂತ ಇಲ್ಲಿ ಯಾಕೆ ಬಂದ ಪುನರಾವರ್ತಿಗೆ? ನೀವು ಸುಪ್ತಿ ಸ್ಥಾನ ಅಂತ ಹೇಳಿದ್ಮೇಲೆ ಅಂದ್ರೆ ಅದಕ್ಕೆ ಆ ಮಂಡು ಕೆಲವು ಉತ್ತರ ಇದೆ, ಇಲ್ಲೂ ಇರ್ತಾರೆ ನೋಡಿ. ಸುಪ್ತಿ ಸ್ಥಾನ ಅಂತ ಹೇಳಿದ್ವಿ, ಆ ಸುಪ್ತಿ ಸ್ಥಾನ ಅಂತಕ್ಕಂಥದ್ದು ಪೂರ್ಣವಾಗಿ 100% ಸುಪ್ತಿ ಸ್ಥಾನ ಅಲ್ಲ. ಯಾತಕ್ಕೆ ಅಂತಂದ್ರೆ ಜಾಗೃತ ಅವಸ್ಥೆಯಲ್ಲಿ ಸ್ವಲ್ಪ, ಸ್ವಪ್ನಾವಸ್ಥೆಯಲ್ಲಿ ಇನ್ನೂ ಸ್ವಲ್ಪ, ಮತ್ತೆ ಸುಷುಪ್ತಿ ಅವಸ್ಥೆಯಲ್ಲಿ ಇನ್ನೂ ಜಾಸ್ತಿ. ಯಾವುದು ಈ ಒಂದು ಅವಸ್ಥೆಯಲ್ಲಿ ಇದ್ದೇನೆ ನಾನು ಇಲ್ಲಿದ್ದೆ ಅಂತ ಅಜ್ಞಾನ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಇರುತ್ತೆ. ಅದೇನು ಪೂರ್ಣವಾಗಿ ಹೋಗಿರೋದಿಲ್ಲ, ಅದು ಸ್ವಲ್ಪ ಭಾಗ ಉಳ್ಕೊಂಡಿರುತ್ತೆ. ಜಾಗೃತದಲ್ಲಿ ಜಾಸ್ತಿ ಇರುತ್ತೆ, ಸ್ವಪ್ನದಲ್ಲಿ ಕಮ್ಮಿ ಇರುತ್ತೆ, ಸುಷುಪ್ತದಲ್ಲಿ ಎಲ್ಲೋ ಸ್ವಲ್ಪ ಉಳ್ಕೊಂಡಿರುತ್ತೆ. ಅಂತ ಸ್ವಲ್ಪ ಅಂದ್ರೆ ಹಾಗೆ ಪ್ರಮಾಣ ಅಲ್ಲ, ಅಜ್ಞಾನ ಉಳ್ಕೊಂಡಿರುತ್ತೆ ಅಷ್ಟೇ. ಅಲ್ಲೂ ಅಜ್ಞಾನಕ್ಕೆ ಸ್ವಲ್ಪ ಇಲ್ಪ ಅಂತ ಏನಿಲ್ಲ. ಆದರೂ ಕೂಡ ಏನೋ ಒಂದು ಹೇಳ್ಬೇಕಂತೆ, ವ್ಯತ್ಯಾಸ ಕಾಡ್ಬೇಕಲ್ಲ ಜಾಗೃತಿಗೂ ಅದಕ್ಕೋಸ್ಕರ ಹೇಳ್ಬೇಕಂತೆ, ಹಾಗೇನಿಲ್ಲ. ಮತ್ತೇನು ಉಳ್ಕೊಂಡಿರ್ತಲ್ಲ. ಆದ್ದರಿಂದಲೇ ಈ 3 ಅವಸ್ಥೆಗಳಿಗಿಂತ ವಿಲಕ್ಷಣನಾಗಿರ್ತಕ್ಕಂತಹ ತುರಿಯಾತ್ಮನನ್ನ ಈ ಒಂದು ಮಾಂಡುಕೆ ಹೇಳ್ತಕ್ಕಂಥದ್ದು. ಮುಕ್ತಿ ಆಗಿಬಿಟ್ಟು ಅಂದ್ರೆ ಆಯ್ತು ಕಣ್ರಿ, ಅದು ದೃಷ್ಟಾಂತವಾಗಿ ನಾವು ಹೇಳಿದ್ದು. ಯಾವುದಕ್ಕೆ? ಆ ಪರಮಾರ್ಥ ತತ್ವದ ಪರಮಾರ್ಥ ಸ್ಥಾನ ಅಂತ ಏನಿದೆ, ಆ ಸ್ಥಾನಕ್ಕೆ ದೃಷ್ಟಾಂತ ನೋಡಿ. ಆ ಪರಮಾರ್ಥ ಸ್ಥಾನ ಅಂತ ಏನಿದೆ, ಬ್ರಹ್ಮಸ್ಥಾನ ಅಂತ, ಅದು ಹೀಗಿರುತ್ತೆ ಅಂತ ಹೇಳಿ. ಹಾಗೆ ಸುಷುಪ್ತಿಯಲ್ಲಿ ಹೇಗೆ ಅವನು ಯಾವ ಅವಸ್ಥೆ ಇರ್ತಾನೋ, ಯಾವ ಸಂಬಂಧವೂ ರೈತರ ಸಂಬಂಧವೂ ಇಲ್ಲದೆ ಹಾಗಿರ್ತಾನೆ ಅಂತ ಹೇಳಿದ್ರು. ಅಲ್ಲಿಗೆ ಇದು ಇದು ದೃಷ್ಟಾಂತ ಮಾತ್ರ. ಸುಷುಪ್ತಿ ಇರ್ತಕ್ಕಂಥ ದೃಷ್ಟಾಂತ ಕೊಟ್ಟಿರೋದು. ದೃಷ್ಟಾಂತ ಏನಾಗಿರುತ್ತೆ, ಪೂರ್ಣವಾಗೂ ಕೂಡ ದೃಷ್ಟಾಂತ ಹೊಂದ್ಬಿಡೋದಿಲ್ಲ. ಯಾವುದು ಸ್ವಲ್ಪ ಭಾಗ ನಾವು ದೃಷ್ಟಾಂತ ಎಷ್ಟು ಬೇಕೋ ಅಷ್ಟು, ಸಿಂಹದಂತ ಇದ್ದಾನೆ ಅಂದ್ರೆ ಆ ಪರಾಕ್ರಮ ಗಾಂಭೀರ್ಯ ಅಷ್ಟು ಮಾತ್ರ ತಗೊಳ್ಬೇಕು. ಇನ್ನೇನು ಬಾಲ ಇದೆ ಕಂಡ್ರೆ ಅಲ್ಲಿ ಹೋಗಿ ಬೇಟೆ ಆಡ್ತಾನೆ ಅಂತ ಅಲ್ಲ. ಹಾಗೆ ಇಲ್ಲಿ ದೃಷ್ಟಾಂತವಾಗಿ ಸುಷುಪ್ತ ಸ್ಥಾನವನ್ನು ಹೇಳಿದೆ. ಮತ್ತೆ ಅದಕ್ಕಿಂತ ವಿಲಕ್ಷಣರಾಗಿರ್ತಕ್ಕಂತಹ ತುರಿಯಾತ್ಮನನ್ನು ಮುಂದೆ ಹೇಳಿದ್ದಾರೆ ಅಂತ ಹೇಳಿ, ಯಾತಕ್ಕೆ ಬರ್ತಾನೆ ಅಂತ ಅನ್ನೋದಕ್ಕೆ ಸತಃ ಆಗಮ್ಯ ನ ವಿದುಹು ಸತಃ ಆಗಚ್ಛಾಮಹೇ. ಅವನು ಬ್ರಹ್ಮದಲ್ಲಿ ಇರ್ತಾನೆ, ತಿರ್ಗಾ ಅಲ್ಲಿಂದೇ ಬರ್ತಾನೆ. ಆದರೂ ಕೂಡ ನಾನು ಆ ಒಂದು ನಿರ್ಗುಣವಾದ ಪರಬ್ರಹ್ಮ ತತ್ವವಾಗಿದ್ದೇನೆ, ಅಲ್ಲಿಂದೇ ಬರ್ತಾ ಅಂತ ಇಲ್ಲವೇ ಇಲ್ಲ. ಆ ತಿಳ್ಕೊಂಡ ಮೇಲೆ ತಿರುಗಿ ಬರೋ ಪ್ರಶ್ನೆ ಇಲ್ಲ, ಅದಿರೋದಿಲ್ಲ. ನವಿದು ಗೊತ್ತಿಲ್ಲ ಏನು, ನಾನು ಆಗ ಸತ್ತಿನೊಡನೆ ಅಂದ್ರೇನು ಪರಮಾರ್ಥದಲ್ಲಿ ಸಂಪನ್ನನಾಗಿದ್ದೇನೆ ಎನ್ನುವುದು ಗೊತ್ತಿಲ್ಲ ಅವನಿಗೆ. ಆದ್ರಿಂದ ಏನಾಗುತ್ತೆ, ತಿರ್ಗಾಯತಿಗೆ ಬರ್ತಾನೆ, ತಿರ್ಗಿ ಹಳೆ ಕಥೆ. ಇತೀಚ ವಿಕಲ್ಪ್ಯಮಾನೇಷು ಸುಷುಪ್ತಿ ಸ್ಥಾನೇಷು ಕದಾಚಿತ್ ನಾಡಿಭ್ಯ ಪ್ರತಿಬುಧ್ಯತೆ, ಕದಾಚಿತ್ ಪುರಿತತಃ ಕದಾಚಿತ್ ಆತ್ಮನಃ ಇತಿ ಆಶಾಸಿಷ್ಯತ್. ನೋಡಿ, ವಿಕಲ್ಪ ಮಾನೇಷು, ಒಂದು ವೇಳೆ ಬ್ರಹ್ಮ ಒಂದೇ ಸುಸುಪ್ತಿ ಸ್ಥಾನವಲ್ಲ, ಇದು ಸುಪ್ತಿ ಸ್ಥಾನವಾಗಿದೆ ಅಂತ ಪೂರ್ವಪಕ್ಷ ಹೇಳಿದ್ದಲ್ಲ ಮುಂದೆ, ನಾಡಿ ಪುರಿದತ್ತೆ ಎಲ್ಲ, ಇದನ್ನೂ ಕೂಡ ಸುಪ್ತಿ ಸ್ಥಾನ ಅಂತ ಹೇಳುವ ಒಂದು ಇಚ್ಛೆ ಶ್ರುತಿಗೆ ಇದ್ದಿದ್ದರೆ ಆಗ ಏನಾಗ್ತಾ ಇತ್ತು? ಆಗ ಅದು ನೋಡಿ, ಬ್ರಹ್ಮದಿಂದಲೇ ಎಚ್ಚರಗೊಳ್ಳುತ್ತಾನೆ ಅಂತ ಹೇಳಿ ಈ ವಿಸ್ಫುಲಿಂಗ ಅವೆಲ್ಲ ಉದಾಹರಣೆ ಕೊಡಬಾರ್ದಾಗಿತ್ತು. ಏನ್ ಹೇಳ್ಬೇಕಾಗಿತ್ತು ಆವಾಗ ಅಂದ್ರೆ, ನೋಡಿ ಕೆಲವು ಸಾರಿ ಪುರಿತತ್ವದಿಂದ ಬರುತ್ತಾನೆ, ಕೆಲವು ಸಾರಿ ನಾಡಿಗಳಿಂದ ಬರುತ್ತಾನೆ, ಕೆಲವು ಸಾರಿ ಆರ್ದಾಗ, ಹೀಗೆ ಪ್ರಾಣಿ ಹೀಗೆ ಹೊರದಿಂದ ಬರ್ತಾನೆ ಅಂತ ಹೇಳಬೇಕಾಗಿತ್ತು. ಶ್ರುತಿ ಹೇಳಿಲ್ಲ, ಬ್ರಹ್ಮದಿಂದ ಮಾತ್ರ ಬರ್ತಾನೆ ಅಂತ ಹೇಳಿದೆ. ಅಲ್ಲಿ ಏನೋ ಎಲ್ಲಿ ಹೋಗಿದ್ನೋ ಅಲ್ಲಿಂದ ಬರ್ತಾನೆ ಅಷ್ಟೇ. ನಾಡಿ ಪುರಿತತ್ವ ಅಂತಕ್ಕಂಥ ದ್ವಾರ ಮಾತ್ರ, ಇದರಿಂದಲೂ ಗೊತ್ತಾಗುತ್ತೆ ಅದು ಸುಪ್ತಿ ಸ್ಥಾನ ಅಲ್ಲ ಅಂತ. ಹಾಗೊಂದು ಪಕ್ಷ ಅದು ಸುಪ್ತಿ ಸ್ಥಾನ ಅಂತ ಹೇಳಬೇಕು ಅಂತ ಇಚ್ಛೆ ಇದ್ದಿದ್ರೆ
ಆಗ ಹೇಳ್ತಾ ಇತ್ತು ಶ್ರುತಿ, ಬ್ರಹ್ಮದಿಂದ ಇವರು ಬರುತ್ತಾನೆ ಅಂತೆ, ತಸ್ಮಾದ ಆತ್ಮನ ಸರ್ವೇ ಪ್ರಾಣ ವಿಚರಂತಿ ಅಂತ ಹೇಳ್ಬಾರ್ದಾಗಿತ್ತು. ಆತ್ಮ ತಸ್ಮಾದ ಆತ್ಮನ ಅಂತ ಹೇಳಿದ್ರೆ ಇನ್ನೇ ಹೇಳ್ಬೇಕು, ನಾಡಿಗಳಿಂದ ಪುರಿ ತತ್ವದಿಂದ ಬರುತ್ತಾನೆ ಅಂತ ಹೇಳ್ಬೋದಾಗಿ, ಹೇಳಿಲ್ಲ. ಆದ್ದರಿಂದ ಆಶಾಸಿ, ಇದು ಪ್ರಯೋಗ ತುಂಬಾ ಚೆನ್ನಾಗಿದೆ, ಇದು ಅದು ಒಂದು ನಾಳೆ ಹೇಳ್ತೇನೆ ಇದು ಪ್ರಯೋಗ. ತಸ್ಮಾದಪಿ ಆತ್ಮೈವ ಸುಪ್ತಿ ಸ್ಥಾನ ಮಿತಿ, ಆದ್ದರಿಂದಲೇ ಇಲ್ಲಿ ನಾಡಿಗಳು ಯಾವುದನ್ನು ಹೇಳಿಲ್ಲ ಅಲ್ಲಿ. ಆದ್ದರಿಂದ ಬ್ರಹ್ಮ ಒಂದೇ, ಆತ್ಮ ಒಂದೇ ಸುಪ್ತಿ ಸ್ಥಾನ ಎಂಬತಕ್ಕಂಥದ್ದು ಸಿದ್ಧವಾಯಿತು ಅಂತ ಹೇಳಿದ್ರು. ಇನ್ನು ಮುಂದಿನದಂತೂ ಇನ್ನೂ ಕೂಡ ಒಂದು ಗಂಭೀರವಾದ, ಬಹಳ ಒಂದು ಆಸಕ್ತಿ ಹುಟ್ಟತಕ್ಕಂಥ ಪ್ರಶ್ನೆ ಏನು. ಅಲ್ಲ, ಸಮಯ ಹೋದ ಇಲ್ಲಿ ಬ್ರಹ್ಮದೊಡನೆ, ಅಲ್ಲಿ ಒಂದಾದ, ಅದೇನೋ ಅಜ್ಞಾನ ಇತ್ತು, ಅಲ್ಲಿ ಬಂತು. ಹೀಗೆ ಬ್ರಹ್ಮದೊಡನೆ ಒಂದಾಗತಕ್ಕಂಥದ್ದು ಎಷ್ಟು ಜೀವ ಇದೆ? ಕೋಟಿ ಕೋಟಿ ಏನ್ಸೋಕ್ಕಾಗುತ್ತೇನಪ್ಪ ಅಷ್ಟೆ. ಓಹೋ, ಆಗ ಬ್ರಹ್ಮದೊಡನೆ ಒಂದಾಗಿಬಿಟ್ಟ. ಒಂದಾಗಿ ಬಿಟ್ಟ ಮೇಲೆ ತಿರ್ಗಿ ಅಲ್ಲಿಂದ ಬಂದ ಅಂತಂದ ಮೇಲೆ ಅವನೇ ಬರ್ತಾನ ಅಥವಾ ಬೇರೆ ಯಾರು ಬರ್ತಾನ? ಇವಾಗ ನೋಡಿ, ತಗೊಂಬಂದಿದ್ದ ಏನೋ ಒಂದು ಪದಾರ್ಥ ತಗೊಂಡಿದ್ದ ಅಂಗಡಿಯಿಂದ, ಒಂದು ಬೆಲ್ದ ತಗೊಂಬಂದಿದ್ದ, ಒಂದು ಪಿಂಡಿ ಅಂದ್ರೆ ಒಂದು 25 ಬೆಲ್ಲ ಆಯಿತು, ತಗೊಂಬಂದಿದ್ದ. ಮನೇಲಿ ಏನೋ ಬೆಲ್ಲ ಅಂದ್ರು ಕೊಟ್ಬಿಟ್ಟ, ಆ ಬೆಲ್ಲನ ಅಂಗಡಿ ವಾಪಸ್ ಕೊಟ್ಬಿಟ್ಟ. ಅವನು ತೆಗೆದ, ಅದೆಲ್ಲ ಇಟ್ಬಿಟ್ಟ, ಬಿಡಿ ಜೋಡಿಸ್ಬಿಟ್ಟ. ತಿರ್ಗಾ ಏನೋ ಬಂತು, ಇಲ್ಲ ಅಲ್ಲಿ ಬೇಕಾಗಿತ್ತು ಬೆಲ್ಲ ಅಂತಂದು ಹೆಂಡತಿ ತಿರ್ಗಾ ಹೌದಾ, ಬೆಲ್ಲ ಕೊಡಪ್ಪ ಅಂದ. ಅವನೇನ್ ಮಾಡ್ದ, ಬೆಲ್ಲ ಕೊಟ್ಟ. ಬೆಲ್ಲ ಕೊಟ್ಟಾಗ ಇವನು ಕೊಟ್ಟಿದ್ದೇ ಬೆಲ್ಲ ಕೊಡ್ತಾನ ಅಥವಾ ಅವನಲ್ಲಿ ಇಟ್ಕೊಂಡಿದ್ದಾನ ಬೇಕಾದಷ್ಟು ಬೆಲ್ಲದ ಇತ್ತಲ್ಲ, ಅದರಿಂದ ತೆಕ್ಕೊಡ್ತಾನ? ನೋಡಿ, ಇದು ಒಂದ್ಸಲ ಸರಿತಾರೆ. ಹಾಗೆ ಹೋದ, ಅಲ್ಲಿ ಬೇಕಾದಷ್ಟು ಜೀವನಿದ್ರು. ಆವಾಗ ಇದ್ದಾಗ ಏನಾಯ್ತು, ಅವನೇ ವಾಪಸ್ ಬರ್ತಾನ, ಇಲ್ಲ ಇನ್ನೊಬ್ಬ ಬರ್ತಾನ? ಯಾಕೆ ಅಲ್ಲಿ ಹೋದ್ಮೇಲೆ ಎಲ್ಲ ಹೋಯ್ತು, ಯಾವ ಕಾರಣ ಮಾಡಿ ಏನೂ ಇಲ್ಲ. ವಾಪಸ್ ಬರ್ಬೇಕಾದ್ರೆ ಏನು ಯಾರು ಬೇಕಾದ್ರೂ ಬರ್ಬೋದು ಅಲ್ವಾ? ಹಾಗೆ ಆ ಪ್ರಶ್ನೆ ಹಾಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಅದನ್ನು ಮುಂದಿನ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ.